ಇನ್ನೊಂದ್ಸರಿ ಸರ್ 2,45,000 ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,45,000 ನಿಮ್ಗೆ ಹೊಸ ಗಾಡಿ ತಗೋಬೇಕು ಅಂತ ಯಾರು ಇರ್ತಾರೋ ಓಕೆ ಅವರು ಆರಾಮಾಗಿ ಬಂದು ಈ ಗಾಡಿ ತಗೋಬಹುದು. ಇದು ಹೊಸ ಗಾಡಿ ಬಂದು 18 ಲಕ್ಷ ಇದೆ. ಓಕೆ ಮತ್ತೆ ಕಸ್ಟಮರ್ 100 ಕೋಟಿ ಚಾರ್ಜಿಂಗು, ಇದು ಸರ್ವಿಸಿಂಗ್ ಎಕ್ಸ್ಟ್ರಾ ಇದು ಬರುತ್ತಲ್ಲ ವಾರಂಟಿ, ಇದೆಲ್ಲ ಪ್ರತಿಯೊಂದು ಇನ್ನೂ 1 ಲಕ್ಷ ಎಕ್ಸ್ಟ್ರಾ ಶೋರೂಮ್ ಅಲ್ಲೇ ಕಟ್ಬಿಟ್ಟು ತಗೊಂಡಿದ್ದಾರೆ. 18 ಪ್ಲಸ್ 1 ಲ್ಯಾಕ್ 19 ಲ್ಯಾಕ್ಸ್ ಬಿದ್ದಿದೆ. ಬರೀ ಒಂದು ತಿಂಗಳ ಗಾಡಿ 15 ಲಕ್ಷ ಫೈನಲ್ ಆಗುತ್ತೆ. 15 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ನಮ್ದು ಕೋಟಿಂಗ್ ಇರೋದು 5,85,000 ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫಸ್ಟ್ ವಿಡಿಯೋ ಮಾಡ್ತಾ ಇದೀವಲ್ಲ 5,35,000 ಕೊಟ್ಬಿಡೋಣ. 5,35,000 ಕೊಟ್ಬಿಡೋಣ. 1,95,000 7,95,000 ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 7,40,000 ಫೈನಲ್ ಆಗುತ್ತೆ. 7,40,000 7,40,000 2017 ಮಾಡಲ್ ಸಿಂಗಲ್ ಓನರ್ ಫುಲ್ಲಿ ಟಾಪ್ ಅಂಡ್ ಡೆಸ್ಟರ್ ಕೊಡೋಣ. ಫೈನಲ್ ನಾವು 4,65,000 ಕೋಟಿಂಗ್ ಇರೋದು. 4,25,000 ಬಂದು ಫೈನಲ್ ಮಾಡ್ಕೊಡೋಣ. ಹೌದು ನಮ್ ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 10 ಲ್ಯಾಕ್ಸ್ ಫೈನಲ್ ಆಗುತ್ತೆ. 10 ಲ್ಯಾಕ್ ರೌಂಡ್ ಫಿಗರ್ ಫೈನಲ್ 10 ಲ್ಯಾಕ್ಸ್ ಫೈನಲ್ ಆಗುತ್ತೆ. ಏನಂದ್ರೆ ಬರೀ ಯೂಟ್ಯೂಬ್ ಇಂದ ಈ ತರ ನಮ್ಗೆ ರೆಫರೆನ್ಸ್ ಇಂದಾನೆ ಕಸ್ಟಮರ್ಸ್ ಬರೋದು. ನಮ್ದು ಆಕ್ಚುಲಿ ಇವಾಗ ರೋಡ್ ಕೂಡ ಇಲ್ಲಿ ಏನೋ ಪೈಪ್ ಲೈನ್ ಆಗ್ತಿರೋದಕ್ಕೆ ಬ್ಲಾಕ್ ಮಾಡಿದ್ದಾರೆ. ಆದ್ರೂನು ದೇವ್ರ ದಯೆ ಕಸ್ಟಮರ್ ನಮ್ಗೆ ಚೆನ್ನಾಗಿ ಸಪೋರ್ಟಿಂಗ್ ಇರೋದ್ರಿಂದ ಅದರಿಂದ ನಮ್ಗೆ ಒಂದು ಲಿಂಕ್ ಅಲ್ಲಿ ನಮ್ದೊಂದು ಇದು ಯೂಟ್ಯೂಬ್ ಅಡ್ವರ್ಟೈಸ್ ಆಯ್ತು, ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರಾಯ್ತು, ಅದರಿಂದಾನೇ ಒಂದು ಬಿಸ್ನೆಸ್ ಆಗ್ತಿದೆ. ನಿಮಗೆ ನೋಡ್ತಾ ಹೋದ್ರೆ ಎಲ್ಲಾ ತರ ಗಾಡಿಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಯಾವ ಗಾಡಿ ಇಷ್ಟ ಆಗುತ್ತೋ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ ಅವ್ರು ಇಷ್ಟಪಡೋ ಅಂತ ಗಾಡಿ ನೀವು ನೋಡ್ಬೋದು. ಈ ವಿಡಿಯೋ ಲಿಂಕ್ ಪೂರ್ತಿ ನೋಡಿದ್ರೆ ನಿಮ್ಗೆ ಎಲ್ಲಾ ಗಾಡಿ ಮಾಹಿತಿನೂ ಸಿಗುತ್ತೆ. ಕೆಳಗಡೆ ಇರೋ ಫೋನ್ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಕ್ಯಾಟ್ಲಾಕ್, ಲೊಕೇಶನ್, ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ಕೂಡ ನಮ್ಮವ್ರು ಕೊಡ್ತಾರೆ. ಇದು ಪ್ರೈಸ್ ಬಂದು 4,45,000 ಕೋಟಿಂಗ್ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4 ಲ್ಯಾಕ್ಸ್ ಕೊಡ್ತೀವಿ ಸರ್. 4 ಲಕ್ಷ ಕೊಡ್ತೀವಿ ಸರ್. ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ನೋಡಿ, ಡೀಸೆಲ್ ಅಲ್ಲಿ ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಇದು 3,35,000 ಇದೆ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 3,10,000 ಕೊಡ್ತೀನಿ ಸರ್. 3,10,000 ಕ್ವಿಡ್ ಮಾಡಲ್ ಸರ್. ಇದು ಇನ್ನೊಂದ್ಸರಿ 2017 ಸಿಂಗಲ್ ಓನರ್ ಬರೀ 30,35,000 ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬಂದು 3 ಲ್ಯಾಕ್ಸ್ ಲೋನೇ ಆಗುತ್ತೆ ಸರ್. ಇದು ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಹೊಸ ಜಾಗಕ್ಕೆ ಹೊಸ ಶೋರೂಮ್ ಬಂದಿದ್ದೀರಾ ಅನ್ಬೋದು. ಯಾವ ಶೋರೂಮ್ ಅಂತಂದ್ರೆ ಸರ್ ನ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಯಾವ ಶೋರೂಮ್ ಅಂತ. ಹಾಗೆ ಸರ್ ನ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ಸರ್. ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸೂಪರ್ ಸರ್. ಫಸ್ಟ್ ಟೈಮ್ ಶೋರೂಮ್ ವಿಡಿಯೋ ಬಂದಿದೆ ಸರ್. ನಿಮ್ದು ಯಾಕಂದ್ರೆ ಸರ್ ನಾನು ತುಂಬಾ ವಿಡಿಯೋಗಳು ನಾನೇ ನೋಡಿದ್ದೀನಿ ಯೂಟ್ಯೂಬ್ ಅಲ್ಲಿ. ಒಳ್ಳೆ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಿದ್ರು ಅಂತ ಕಮೆಂಟ್ ಅಲ್ಲೂ ನೋಡಿದ್ರೆ ಒಳ್ಳೆ ಪ್ರೈಸ್ ಅಂತ ಇದೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಲು ಬಂದಿದ್ದೀನಿ ಸರ್. ಹಾಗೆ ನಮ್ಮ ವೀಕ್ಷಕರಿಗೆ ಮತ್ತೊಂದು ಸಾರಿ ಲೊಕೇಶನ್ ಆಮೇಲೆ ಶೋರೂಮ್ ಹೆಸರು ಹೇಳಿ ಸರ್. ಹಲೋ, ನಮಸ್ತೆ. ನಮ್ದು ಫ್ರೆಂಡ್ಸ್ ಕಾರ್ 365 ಅಂತ ಶೋರೂಮು. ನಮ್ದು ಬಂದ್ಬಿಟ್ಟು ಮಾಗಡಿ ರೋಡ್, ಅಂಜನ್ ನಗರ ಪ್ಯಾರಲರ್ ರೋಡ್ ಅಲ್ಲೇ ಬರುತ್ತೆ. ನಿಯರ್ ಬೈ ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಬರುತ್ತೆ. ಇದು BL ಲೇಔಟ್ ಅಂತ ಹೆಸರು. ನಮ್ಮಲ್ಲಿ ಎಲ್ಲಾ ಗಾಡಿಗಳು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಲೇಟೆಸ್ಟ್ ಗಾಡಿಗಳು, ಮತ್ತೆ ಸಿಂಗಲ್ ಓನರ್ ಗಾಡಿಗಳು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರುವಂತ ಗಾಡಿಗಳೇ ಜಾಸ್ತಿ ಸಿಗೋದು. ನೀವು ನಮ್ಮಲ್ಲಿ ಯಾವುದೇ ವಿಡಿಯೋ ನೋಡಿದ್ರು, ನೀವು ಯಾವಾಗ ನೋಡಿದ್ರು ಡೈರೆಕ್ಟ್ ಬನ್ನಿ, ವಿಸಿಟ್ ಮಾಡಿ. ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಆ ಗಾಡಿ ನೋಡ್ ತಗೋಬಹುದು ಸರ್. ಹಾಗೆ ಇವತ್ತು ತುಂಬಾನೇ ಸ್ಟಾಕ್ ಇದೆ ಸರ್. ಇದು ಟೋಟಲ್ ಎಷ್ಟಿದೆ ಸರ್ ಸ್ಟಾಕ್? ಆಲ್ಮೋಸ್ಟ್ ಟೋಟಲ್ ಒಂದು 100 ರಿಂದ 120 ಗಾಡಿ ಇದೆ. 100-120 ಗಾಡಿ ಇದೆ. ಸರ್, ಇಷ್ಟೊಂದು ಸ್ಟಾಕ್ ಇದೆಯಲ್ಲ ಸರ್, ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ನಿಮ್ಗೆ 1.5 ಲಕ್ಷದಿಂದ ಹಿಡಿದು ಒಂದು 20 ಲಕ್ಷ ತನಕ ಗಾಡಿ ಇದೆ. 20 ಲಕ್ಷದವರೆಗೂ? ಹೌದು ಸರ್. ಹಾಗೆ ಲೋನ್ ಬಗ್ಗೆ ಸರ್, ನಮ್ಗೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಮತ್ತೆ ಯಾವ ಊರಿಂದ ಬಂದವರಿದ್ರು ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ 80% ಲೋನ್ ಆಗುತ್ತೆ. 50 ಅಂತೂ ಮಿನಿಮಮ್ 50% ಆಗುತ್ತೆ. 50, 60, 70 ಕೆಲವರಿಗೆ ತುಂಬಾ ಒಳ್ಳೆ ಪ್ರೊಫೈಲ್ ಇರೋಂತವ್ರಿಗೆ, ಇನ್ಕಮ್ ಪ್ರೂಫ್ ಚೆನ್ನಾಗಿದೆ ಅನ್ನೋಂತವ್ರಿಗೆ 100% ಲೋನ್ ಕೂಡ ಆಗುತ್ತೆ ಸರ್. ಹಾಗೆ ನಾವು ತುಂಬಾ ವಿಡಿಯೋ ನೋಡಿದ್ವಿ ಸರ್. ಒಳ್ಳೆ ಆಫರ್ ಕೊಟ್ಟಿದ್ದೀವಿ ಸರ್. ಸೊ ಈ ಸರಿ ಏನೇನು ಆಫರ್ ಇದೆಯಾ ಸರ್? ನಿಮ್ಗೆ ಆಫರ್ ಅನ್ನೋಕಿನ್ನ ಒಳ್ಳೆ ಗಾಡಿ ಕೊಡ್ಬೇಕಲ್ವಾ? ಅದೇ ಮೇನ್ ಸರ್. ಆಕ್ಚುಲಿ ಕಸ್ಟಮರ್ ಯಾರೇ ನಮ್ಮಲ್ಲಿ ಬಂದ್ ಗಾಡಿ ತಗೊಂತಾರೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವ್ರು ಇನ್ನೂ 1-4 ಜನ ಹೇಳ್ಬೇಕು. ಅದ್ ನಮ್ ಫ್ರೆಂಡ್ಸ್ ಕಾರ್ ಅಂತ ಹೆಸರಿಟ್ಟಿರೋದೇನೆ ಒಬ್ರಿಂದ ಒಬ್ರು ಎಲ್ಲ ಫ್ರೆಂಡ್ಸ್. ಹೌದು, ಅದೇ ತರ ಚೈನ್ ಲಿಂಕ್ ಬರ್ಬೇಕು. ಈ ಬಿಸ್ನೆಸ್ ಒಂದೇ ದಿನಕ್ಕೆ ಮಾಡಿ ನಿಲ್ಸೋ ಅಂತದಲ್ಲ. ನಮ್ದು ಲಾಂಗ್ ಟೈಮ್ ಬರ್ಬೇಕಂತ ಹೇಳ್ಬಿಟ್ಟು ನಮ್ದೇನಂದ್ರೆ ಫ್ರೆಂಡ್ಸ್ ಕಾರ್ಸ್ ಅಂತ ಇಟ್ಟಿರೋ ಉದ್ದೇಶನೇ ಅದೇ. ಈಗ ನಮ್ಮಲ್ಲಿ ಯಾರೋ ಒಬ್ರು ಬರ್ತಾರೆ, ಗಾಡಿ ತಗೊಂತಾರೆ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಖುಷಿ ಆಯ್ತು ಅಂದ್ರೆ ನಾವು ಅಡ್ವರ್ಟೈಸ್ ಮಾಡೋದೇ ಬೇಡ. ಒಬ್ರಿಂದ ಅವರೇ ಒಂದ್ 10 ಜನ. ಹೌದು, ಇವಾಗ ಉದಾಹರಣೆಗೆ ಒಂದ್ ಯಾವ್ದೋ ಒಂದ್ ಮೂವಿ ನೋಡ್ತೀರಾ ಅನ್ಕೊಳ್ಳಿ, ಚೆನ್ನಾಗಿದೆ ಅಂತ ಹೇಳಿದ್ರೆ ಹೇಳೋದೇ ಬೇಡ, 100 ಜನಗೆ ನಾವೇ ಹೇಳ್ಕೊಂಡ್ ಬಂದ್ಬಿಡ್ತೀವಿ. ಅದೇ ಚೆನ್ನಾಗಿಲ್ಲ ಅಂದ್ರೂ ಅದನ್ನ 100 ಜನ ಹೇಳ್ಕೊಂಡ್ ಬರ್ತಾರೆ, ಚೆನ್ನಾಗಿಲ್ಲ ಅದು ಅಂತ. ಆತರ
ಎಲ್ಲೇ ಯಾರೇ ಬಂದು ಅವರು ಒಂದು ಕಾರ್ ಪರ್ಚೇಸ್ ಮಾಡಿದ್ರಂದ್ರೆ ನಮ್ಮಲ್ಲಿ ಅವ್ರಿಗೆ ಕ್ವಾಲಿಟಿ ಇಷ್ಟ ಆಯ್ತು, ಸರ್ವಿಸ್ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ ಅಂದ್ರೆ 10 ಜನಕ್ಕೆ ಅವರೇ ಅಡ್ವರ್ಟೈಸ್ ಮಾಡ್ತಾರೆ. ಹೌದು. ಅದೇ ತರ ನಮ್ಮಲ್ಲಿ ಏನಂದ್ರೆ ಎಲ್ಲಾ ಗಾಡಿಗಳು ಕ್ವಾಲಿಟಿ ಗಾಡಿಗಳು ಮತ್ತೆ ಸಿಂಗಲ್ ಓನರ್ ಗಾಡಿಗಳು ಲೇಟೆಸ್ಟ್ ಮಾಡ್ಲು ಕೂಡ ನಾವು ಜಾಸ್ತಿ ಪ್ರಿಫರ್ ಮಾಡೋದು. ಯಾಕೆಂದ್ರೆ ಅದು ನಮಗೂ ಸೇಫ್ಟಿ. ಏನಕ್ಕೆ ಅಂದ್ರೆ ಇವಾಗ ಓಲ್ಡ್ ವೆಹಿಕಲ್ ಯಾವ್ದೋ ಕೊಟ್ವಿ, ಕಂಡೀಷನ್ ಇಲ್ಲದೆ ಇರೋದು ಕೊಟ್ವಿ ಅಂದ್ರೆ ಅವ್ರು ತಗೊಂಡೋದು ಎಲ್ಲಾರು ನಿಂತೋಯ್ತು, ಏನೋ ಪ್ರಾಬ್ಲಮ್ ಅಂತು ಅಂದ್ರೆ ನಮ್ಗೆ ಫೋನ್ ಮಾಡ್ತಾರೆ, ಸರ್ ಹಂಗಾಯ್ತು ಹಿಂಗಾಯ್ತು ಅಂತಾರೆ. ಸುಮ್ನೆ ಅದು ಯಾರಿಗೂ ಅನ್ಕಂಫರ್ಟ್ ಆಗ್ಬಾರ್ದು, ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಲೇಟೆಸ್ಟ್ ಮಾಡೆಲ್ಗಳು ಚೆನ್ನಾಗಿರೋದು, ಸರ್ವಿಸ್ ಇಟ್ಟಿರೋದು, ಕ್ವಾಲಿಟಿ ಇರೋ ಗಾಡಿಗಳು ನಾವು ತಗೊಂಡ್ ಬಂದ್ರೆ ನಾವು ಆರಾಮಾಗಿ ಕೊಟ್ರು ನಾವು ಮನೆಗೆ ಹೋಗಿ ನಿದ್ದೆ ಮಾಡ್ಬೋದು. ಯಾರು ಹಂಗಾಯ್ತು ಹಿಂಗಾಯ್ತು ಅಂತ ಫೋನ್ ಮಾಡಲ್ಲ. ಯಾಕೆಂದ್ರೆ ಅದಕ್ಕೆ ಕಂಪ್ನಿಯಿಂದಾನೇ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ. ಅರ್ದಿರೋದ್ರಿಂದ ನಾವೇನ್ ಮಾಡ್ತೀವಿ, ಜಾಸ್ತಿ ಲೇಟೆಸ್ಟ್ ಗಾಡಿಗಳೇ ನಾವು ತರೋದು. ಇವಾಗ ಇದು ನೋಡಿ, ಇದು ಸ್ಕೋಡಾ ಸ್ಲಾವಿಯಾ, ಇದು ಇವಾಗ ತಾನೇ ತಗೊಂಬಂದಿರೋ ಗಾಡಿ ಬರೀ 1 ತಿಂಗಳು ಓಲ್ಡ್. ಜನವರಿ 17ಕ್ಕೆ ಡೆಲಿವರಿ ತಗೊಂಡಿದ್ದಾರೆ, ಇವತ್ತು 18. ಆಕ್ಚುಲಿ ಕಾರ್ ತಗೊಂಡ್ಮೇಲೆ ಅವ್ರಿಗೆ ಅಬ್ರಾಡ್ ಅಲ್ಲಿ ಜಾಬ್ ಆಯ್ತು. ಅವ್ರು ಅದಕ್ಕೆ ಈ ಕಾರು ತುಂಬಾ ಬಂದಿದ್ ಒಳ್ಳೇದಾಯ್ತು ಅಂತ ಖುಷಿಯಾಗಿ ಅವ್ರು ಇವಾಗ ಇಲ್ಲಿ ಇರಲ್ವಲ್ಲ, ಒಂದೇ ತಿಂಗಳು ಕೊಟ್ಬಿಟ್ಟೋದ್ರು. ಸರ್ ಇದು ಶೋರೂಮ್ ಎಷ್ಟಿದೆ ಸರ್ ಪ್ರೈಸ್? ಶೋರೂಮ್ ಅಲ್ಲಿ 18 ಲಕ್ಷ ಇದೆ ಅಂತ ಹೇಳಿದ್ರು. ನೀವು ಕೂಡ ಸರ್ ಇವಾಗಲೂ ಪ್ರೈಸ್ ಲಿಸ್ಟ್ ಎಲ್ಲ ಇದೆ. 18 ಲಕ್ಷ ಹೊಸ ಗಾಡಿ, 6 ಇಯರ್ ಬ್ಯಾಕ್ ಗಾಡಿ, ಇದು ಪುಷ್ ಬಟನ್ ಸ್ಟಾರ್ಟ್, ಸನ್ ರೂಫ್ ಎಲ್ಲ ಬರುತ್ತೆ, ಫುಲ್ಲಿ ಲೋಡೆಡ್ ಗಾಡಿ. ಬಂದು 18 ಲಕ್ಷ ಪ್ಲಸ್ 100 ಕೋಟಿ ಚಾರ್ಜಿಂಗ್, ವಾರಂಟಿ, ಅದು ಇದು ಅಂತ ಇವ್ರು ಏನೇನೋ ಸರ್ವಿಸ್ ಸೆಂಟರ್ ಕಟ್ಟಿ ಇದ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ 19 ಲಕ್ಷ ಬಿದ್ದಿದೆ ಅವ್ರಿಗೆ. 4 ಲಕ್ಷ ಕಳ್ಕೊಂಡ್ ಕೊಡ್ತಾ ಇದ್ದಾರೆ. ಅಂದ್ರೆ 4 ಲಕ್ಷ ಡಿಸ್ಕೌಂಟ್, 4 ಲಕ್ಷ ಡಿಸ್ಕೌಂಟ್ ಆಗಿ ಬರೀ 15 ಲಕ್ಷ ಸಿಗುತ್ತೆ. 15 ಲಕ್ಷಕ್ಕೆ ಆರಾಮಾಗಿ ಯಾರು ಬೇಕಾದ್ರೂ ಕಣ್ಣು ಮುಚ್ಕೊಂಡ್ ಬಂದು ತಗೋಬಹುದು. ಇವಾಗ ಹೊಸ ಗಾಡಿ ತಗೊಂತೀನಿ ಅಂತ ಹೋಗೋರು ಆರಾಮಾಗಿ ಬಂದು ತಗೋಬಹುದು. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಎಲ್ಲಾ ಸೀಟ್ ಕವರ್ಸ್ ಕೂಡ ತೆಗ್ದಿಲ್ಲ, ಒಂದ್ ಹ್ಯಾಂಡಲ್ ಅಲ್ಲಿ ಕವರ್ ಕೂಡ ತೆಗ್ದಿಲ್ಲ, ಬ್ರ್ಯಾಂಡ್ ನ್ಯೂ ವೆಹಿಕಲ್. ಶೋರೂಮ್ ಎತ್ಕೊಂಡ್ ಡೈರೆಕ್ಟ್ ನಿಮ್ಗೆ ಕೊಟ್ಟಾಗಿದೆ. ಹೌದು ನೋಡಿ, ಇವಾಗ ಈ ವೆಹಿಕಲ್ ನೋಡ್ತೀರಾ ಅನ್ನೋರೆ, ಉಂಡೆ ಅಲ್ಕಾಜರ್ 7 ಸೀಟರ್ ವೆಹಿಕಲ್ 24 ಮಾಡ್ಲು, ಬರೀ 8 ತಿಂಗಳು ಗಾಡಿ. ಬರೀ 8 ತಿಂಗಳು ಗಾಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್. ಇವರು ಕಸ್ಟಮರ್ ಯಾರೋ ಮ್ಯಾರೇಜ್ ಇತ್ತು ಅಂತ ತಗೊಂಡಿದ್ದಾರೆ. ಇವಾಗ ನಾವು ಏನಾಗುತ್ತೆ, ಕಾರ್ ತಗೊಂಡಾಗ ಯಾಕೆ ಕೊಟ್ರು, ಮತ್ತೆ ಇವರು ಯಾಕೆ ಇಷ್ಟ ಬೇಕು ಸೇಲ್ ಮಾಡ್ತಾರೆ, ಅದೆಲ್ಲ ನಮಗೂ ಗೊತ್ತಾಗಬೇಕಲ್ಲ ರೀಸನ್. ನಾವೆಲ್ಲ ಕೇಳಿರ್ತೀವಿ. ತಗೊಂಡಿದ್ದಾರೆ, ಮ್ಯಾರೇಜ್ ಎಲ್ಲ ಆಯ್ತು, ಇದಾಯ್ತು. ಇವಾಗ ಅವ್ರಿಗೇನೋ ಲೋನ್ ಕೂಡ ಇನ್ನು 18,50,000 ಲೋನ್ ಕೂಡ ಇದೆ. ಹೌದು. ಇವಾಗ ನಾವ್ ಇನ್ನೂ ದೊಡ್ಡ ಗಾಡಿಗೆ ಅಪ್ಗ್ರೇಡ್ ಆಗ್ಬೇಕು, ಇದನ್ನ ಕೊಟ್ಬಿಡ್ತೀನಿ ಅಂದ್ರು. ಸರಿ ಅಂತ ಹೇಳಿ ಪಾರ್ಕ್ ನಾವೇ ಕಸ್ಟಮರ್ ಇಂದ ತಗೊಂಡ್ ಬಂದು ಸೇಲ್ ಇಟ್ಟಿದೀವಿ. ಬರೀ 8 ತಿಂಗಳು ಗಾಡಿ, 2024 ಮಾಡಲು, ಡೀಸೆಲ್ ಮ್ಯಾನ್ಯುವಲ್, ಫುಲ್ ಟಾಪ್ ಎಂಡ್ ಗಾಡಿ. 25 lakhs ಹೊಸದಿದೆ, 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಮಾಡಿದ್ದಾರೆ. 26 lakhs ವೆಹಿಕಲ್ 20 lakhs ಸಿಗುತ್ತೆ. 20 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ, ಬ್ರ್ಯಾಂಡ್ ನ್ಯೂ ವೆಹಿಕಲ್. ಇದೇ ತರ ನಮ್ಮಲ್ಲಿ ತುಂಬಾ ಗಾಡಿಗಳಿದೆ. ನೀವು ಬನ್ನಿ, ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ನೀವು ತಗೋಬಹುದು. ಎಲ್ಲಾ ಬ್ರಾಂಡ್ ಗಾಡಿಗಳು, ಸೆಡಾನು, ಹ್ಯಾಚ್ ಬ್ಯಾಕ್, ಪೆಟ್ರೋಲ್, ಡೀಸೆಲ್, ನಿಮ್ಗೆ ಆಟೋಮೆಟಿಕ್, ಮ್ಯಾನ್ಯುವಲ್, ಪ್ರತಿಯೊಂದು ಗಾಡಿಗಳು ಇದೆ. ನಮ್ದೇನಂದ್ರೆ ಬರೀ ಯೂಟ್ಯೂಬ್ ಇಂದ ಈ ತರ ನಮ್ಗೆ ರೆಫರೆನ್ಸ್ ಇಂದಾನೆ ಕಸ್ಟಮರ್ಸ್ ಬರೋದು. ನಮ್ದು ಆಕ್ಚುಲಿ ಇವಾಗ ರೋಡ್ ಕೂಡ ಇಲ್ಲಿ ಏನೋ ಪೈಪ್ ಲೈನ್ ಆಗ್ತಿರೋದಕ್ಕೆ ಬ್ಲಾಕ್ ಮಾಡಿದ್ದಾರೆ. ಆದ್ರೂನು ದೇವ್ರ ದಯೆ, ಕಸ್ಟಮರ್ ನಮ್ಗೆ ಚೆನ್ನಾಗಿ ಸಪೋರ್ಟಿಂಗ್ ಇರೋದ್ರಿಂದ ಅದರಿಂದ ನಮ್ಗೆ ಒಂದು ಲಿಂಕ್ ಅಲ್ಲಿ ನಮ್ದೊಂದು ಇದು ಯೂಟ್ಯೂಬ್ ಅಡ್ವರ್ಟೈಸ್ ಆಯ್ತು, ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರಾಯ್ತು, ಅದರಿಂದಾನೇ ಒಂದು ಬಿಸ್ನೆಸ್ ಆಗ್ತಿದೆ. ಈಗ ನೋಡ್ತಾ ಹೋದ್ರೆ ಎಲ್ಲಾ ತರ ಗಾಡಿಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಯಾವ ಗಾಡಿ ಇಷ್ಟ ಆಗುತ್ತೋ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ, ಅವ್ರು ಇಷ್ಟಪಡುವಂತ ಗಾಡಿ ನೀವು ನೋಡ್ಬೋದು. ಈ ವಿಡಿಯೋ ಲಿಂಕ್ ಪೂರ್ತಿ ನೋಡಿದ್ರೆ ನಿಮ್ಗೆ ಎಲ್ಲಾ ಗಾಡಿ ಮಾಹಿತಿನೂ ಸಿಗುತ್ತೆ. ಕೆಳಗಡೆ ಇರೋ ಫೋನ್ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಕ್ಯಾಟ್ಲಾಕ್, ಲೊಕೇಶನ್, ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ಕೂಡ ನಮ್ಮವ್ರು ಕೊಡ್ತಾರೆ. ಬನ್ನಿ, ವಿಸಿಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ವಿಡಿಯೋ ಶುರು ಮಾಡೋಣ. ತುಂಬಾ ಲಾಂಗ್ ಆಗ್ಬಿಟ್ರೆ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡು ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಇವತ್ತು ಸರ್ ಇಯಾನ್ ಸರ್, ಹೋಂಡಾ ಇಯಾನ್ ನೋಡಿ ಸರ್, 2012 ಮಾಡಲ್ ಸರ್. ಸೆಕೆಂಡ್ ಓನರ್ ಇದೆ ಸರ್. 2,65,000 ಇದೆ ಸರ್ ಕೋಟಿಂಗ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 2,45,000 ಕೊಡ್ತೀನಿ ಸರ್. ಹಾಗೆ ಫೀಚರ್ಸ್ ಅಂದ್ರೆ ಸರ್ ನಮಗೆ ಫೀಚರ್ ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಿ ಸರ್. ಸೊ ನೀಟ್ ಅಂಡ್ ಕ್ಲೀನ್ ಒಂಥರ ಬಾಡಿ ಲೈನ್ ನೋಡ್ತಾ ಇರಬಹುದು, ಶೋರೂಮ್ ಟೇಸ್ಟ್ ಅನ್ಬೋದು, ಅಷ್ಟು ನೀಟ್ ಆಗಿರೋ ವೆಹಿಕಲ್. ಸರ್ ಪ್ರೈಸ್ ಸರ್ ಇನ್ನೊಂದ್ಸರಿ ಸರ್ 2,45,000 ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,45,000 ಸರ್. ಅದ್ರಲ್ಲಿ ಏನಾದ್ರು ನೆಗೋಷಿಯಬಲ್ ಆಗುತ್ತಲ್ಲ? ಅದ್ರಲ್ಲಿ ಆಗಲ್ಲ, ಫುಲ್ ಹೇಳ್ಬಿಟ್ಟಿದ್ದೀನಿ, ನೀವು ಕೇಳಿದ್ಕೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು i10 ಗ್ರ್ಯಾಂಡ್ ಡೀಸೆಲ್ ಸರ್.
ಡೀಸೆಲ್ ಓಕೆ ಇದು ಬಂದು ಮೈಲೇಜ್ ಸರ್ ನಿಮ್ಗೆ 22-23 ಮೈಲೇಜ್ ಬರುತ್ತೆ ಸೊ ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಸರ್. ಒಳ್ಳೆ ಮೈಲೇಜ್ ಸರ್ ಇದು ಸರ್ ಡೀಟೇಲ್ಸ್ ಸರ್ ಇದು 2014 ಓಕೆ 79,000 ರನ್ ಆಗಿದೆ. ಹಾ ಸರ್ 4,45,000 ಇದೆ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4 lakhs ಕೊಡ್ತೀನಿ ಸರ್. ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ ಫೀಚರ್ ಸರ್ ಇದ್ರಲ್ಲಿ ಎಲ್ಲ ಬರುತ್ತೆ. ಟಾಪ್ ಎಂಡ್ ಬರುತ್ತಲ್ಲ ಸರ್ ಇದು ಕಂಪ್ಲೀಟ್ ಕೀಲೆ ಸೆಂಟರ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಟಾಪ್ ಎಂಡ್ ಬಂದು ಪುಷ್ ಬಟನ್ ಸ್ಟಾರ್ಟ್ ಇದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಇದೆ ಸರ್. ಓಕೆ ಓಕೆ ಸರ್ ಇನ್ನೊಂದು ಸರ್ ಪ್ರೈಸ್ ಇರೋದು ಸರ್ ಇದು ಪ್ರೈಸ್ ಬಂದು 4,45,000 ಕೋಟಿಂಗ್ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4 lakhs ಕೊಡ್ತೀವಿ ಸರ್. 4 ಲಕ್ಷಕ್ಕೆ 4 ಲಕ್ಷ ಕೊಡ್ತೀವಿ ಸರ್. ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೆಹಿಕಲ್ ಡೀಸೆಲ್ ನೋಡಿ ಡೀಸೆಲ್ ಅಲ್ಲಿ ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್ ಬನ್ನಿ ಸರ್. ಇದು ಮತ್ತೊಂದು i10 ಗ್ರ್ಯಾಂಡ್ ಸರ್. ಇದು ಓಕೆ ಇದು ಬಂದು ಡೀಸೆಲ್ ಸರ್. ಇದು ಡೀಸೆಲ್ ಸರ್ ಫುಲ್ ಟಾಪ್ ಎಂಡ್. ಇದು ಆಪ್ಷನಲ್ ಸರ್. ಇದು ಸೊ ಅಂದ್ರೆ ಇದ್ರಲ್ಲಿ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್ ಎಲ್ಲ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಇದು ಮಾಡಲ್ ಬಂದು 2016 ಸರ್. ಡೀಸೆಲ್ ಓಕೆ ಸೆಕೆಂಡ್ ಒನ್ ಸರ್. 4,95,000 ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 4,50,000 ಕೊಡ್ತೀನಿ ಸರ್. 4,50,000 ಕೊಡ್ತೀನಿ ಸರ್. ಸೊ ಇದು ಡೀಸೆಲ್ ಅಲ್ವಾ ಸರ್? ಹೌದು ಇದು ಡೀಸೆಲ್ ಸರ್. ಅದು ಡೀಸೆಲ್ ಅದು 4 ಲಕ್ಷ ಇದು 4,50,000 ಸರ್. ಸೊ ಮುಂದೆ ಬಂದ್ರೆ ಯಾವ್ದಾರ ಕಡಿಮೆ ಆಗುತ್ತೆ ಸರ್? ಸರ್ ಬಂದಿಲ್ಲ ಫೈನಲ್ ಹೇಳ್ತಿದ್ದೀರಾ? ಜಾಸ್ತಿ ಇಲ್ಲ. ಈ ಒಂದು 5,000 ನೆಗೋಷಿಯಬಲ್ ಆಗ್ಬೋದು ಅಷ್ಟೇ ಅಷ್ಟೇನಾ ಸರ್? ಅಷ್ಟೇ ಸರ್. ಸರ್ ಹಾಗೆ ನೆಕ್ಸ್ಟ್ ನೋಡಿ ಸರ್. ಇದು ಬಂದು 2017 ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಓಕೆ ಇದು ಪೆಟ್ರೋಲ್ ವೆಹಿಕಲ್. ಇದು ಕಂಡೀಷನ್ ಸರ್. ಇದು ಓಕೆ ಓಕೆ ನೋಡಿ ಸರ್. ಇದು ಓಕೆ ಸರ್ ಹಾಗೆ ಇದು ಡೀಟೇಲ್ಸ್ ಇರೋದು ಸರ್. ಇದು ಡೀಟೇಲ್ಸ್ ಬಂದು ಇದು ಬಂದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಇದೆ. ಸೊ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ರಿಮೋಟ್ ಇದು ಪೆಟ್ರೋಲ್ ಅಂತ ಹೇಳಿದ್ರಲ್ವಾ? ಅದು ಪೆಟ್ರೋಲ್ ಸರ್. ಇದು ಸರ್ ಇದ್ರದ್ದು ಓನರ್ ಜಸ್ಟ್ 45,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸಿಂಗಲ್ ಹ್ಯಾಂಡ್ ಯೂಸ್ ಸರ್. ಸರ್ ಇದು ಪ್ರೈಸ್ ಬಂದು ಸರ್ 5,25,000 ಇದೆ. ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5 lakhs ಕೊಡ್ತೀನಿ ಸರ್. 5 ಲಕ್ಷ ಕೊಡ್ತೀನಿ ಸರ್. ಓಕೆ ಸರ್ ಹಾಗೆ ನೆಕ್ಸ್ಟ್ ಪೋಲೋನಾ ಸರ್? ಇದು ಸರ್ ವೋಲ್ಕ್ಸ್ವ್ಯಾಗನ್ ಪೋಲೋ ಹೈಲೈನ್ ಟಾಪ್ ಎಂಡ್ ಸರ್. ಡೀಸೆಲ್ ವೇರಿಯಂಟ್ ಸರ್. ಟಾಪ್ ಎಂಡ್ ಬರುತ್ತಲ್ಲ ಸರ್? ಟಾಪ್ ಎಂಡ್ ಸರ್. ಸೊ ಇದು ಡೀಸೆಲ್ ಅಂದ್ರೆ ಮೈಲೇಜ್ ಸರ್ ನಮಗೆ? ಸರ್ ಇದು ಮೈಲೇಜ್ ಬಂದು ನಿಮಗೆ 18-20 ಬರುತ್ತೆ ಸರ್. ಡೀಸೆಲ್ ಓಕೆ ಓಕೆ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಗಾಡಿ ಸರ್. ಸರ್ ಇದರ ಫೀಚರ್ಸ್ ಫುಲ್ ಟಾಪ್ ಎಂಡ್ ಸರ್. ಫ್ಯೂಚರ್ಸ್ ನಿಮ್ಗೆ ಎಲ್ಲ ಬರುತ್ತೆ ಸರ್. ಲೆದರ್ ಸೀಟ್ಸ್ ಇದೆ, ಅಲಾಯ್ ವೀಲ್ಸ್ ಇದೆ, ಓಕೆ AC ಪವರ್ ಸ್ಟೇರಿಂಗ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಓಕೆ ಸ್ಟೇರಿಂಗ್ ಅಂಡ್ ಕಂಟ್ರೋಲ್ ಟೈರ್ ಗುಡ್ ಕಂಡೀಷನ್ ಇದೆ. ಬಾಡಿ ಅಷ್ಟೇ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ವೈಟ್ ಕಲರ್ ಅಲ್ಲಿ ತುಂಬಾ ಪಳಪಳ ಅಂತ ಹೊಳಿತಿದೆ ಅನ್ಬೋದು ಸರ್. ಪ್ರೈಸ್ 6,85,000 ಇದೆ ಸರ್. 6,85,000 ಫೈನಲ್ ಸರ್. 6,50,000 ಕೊಡ್ತೀನಿ ಸರ್. ನಿಮ್ ಕಡೆ 6,50,000 ಕೊಡ್ತೀನಿ. ಓಕೆ ಸರ್. ಓಕೆ ಸರ್ ಏನ್ ನೋಡಿದ್ರೆ ಅದು 2012. ಹೌದು. ಇದು ಬಂದು 2017 ಸರ್. 17 ಸರ್. ಓಕೆ 2017 ಸಿಂಗಲ್ ಓನರ್. ಜಸ್ಟ್ 24,000 ಹೊಡಿದೆ ಸರ್. ಶೋರೂಮ್ ರೆಕಾರ್ಡೆಡ್. ಓಕೆ ಓಕೆ ಸರ್ ಹಾಗೆ ಫೀಚರ್ಸ್ ಅಂದ್ರೆ ಇದರಲ್ಲಿ ಫೀಚರ್ಸ್ ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಲೆದರ್ ಸೀಟ್ಸ್ ಇದೆ ನೋಡಿ ನೀವು. ಹಾಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಇದೆ. ನೋಡ್ತಾ ಇರಬಹುದು 90%. ಇದಕ್ಕೆಲ್ಲ ಸರ್ ನಿಮಗೆ 80% ಲೋನ್ ಆಗುತ್ತೆ ಸರ್. 3 lakhs ಲೋನ್ ಆಗುತ್ತೆ ಇದಕ್ಕೆ. 3 lakh ಲೋನ್ ಆಗುತ್ತೆ. 385 ಇದೆ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3,50,000 ಆಗುತ್ತೆ ಸರ್. 3,50,000. ಇಲ್ಲಿ ನೋಡಿ ಸರ್. ಇನ್ನೊಂದು ಸರ್ ಅಲ್ಲೊಂದು ಆಯ್ತು. ಇಲ್ಲೊಂದು ಮತ್ತೊಂದು ಏನಿದೆ ನೋಡಿ ಸರ್. ಮೆರೂನ್ ಸರ್. ಇದು ಡೀಟೇಲ್ಸ್ 2012 ಸಿಂಗಲ್ ಓನರ್ ಸರ್. ಇದು ಬಂದು 2,65,000 2,40,000 ಆಗುತ್ತೆ ಸರ್. ಫೈನಲ್ 2,40,000 ಆಗುತ್ತೆ. ಅಲ್ಲ ಸರ್ ಮಾಡಲ್ ಬಂದು 2012 ಸರ್. 2012 ಓನರ್ ಸರ್. ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ಸರ್ ಇದರ ಫೀಚರ್ಸ್ ಎಲ್ಲ ಇದೆ ನೋಡಿ ಸರ್. ನ್ಯೂ ಟೈರ್ಸ್ ಇದೆ, AC ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ ಸರ್. ಸೊ ಇದು ಕೂಡ ನೋಡಿದ್ರೆ ಬಾಡಿ ಲೈನ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದ್ರ ಪ್ರೈಸ್ ಸರ್ ಇದು ಪ್ರೈಸ್ 2,65,000 2,40,000 ಕೊಡ್ತೀನಿ ಸರ್. 2,65,000 ಆಗುತ್ತೆ. ಅದ್ರಲ್ಲಿ ಮುಂದೆ ಬಂದ್ರೆ 2,40,000 ಕೊಡ್ತೀನಿ. 40,000. ಓಕೆ ನೋಡಿ ಸರ್. ಇದು i20 Hyundai i20 2017 ಮಾಡಲ್ ಸರ್. ಹಾ ಸರ್. 17 ಮಾಡಿ ಸರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಲೆದರ್ ಸೀಟ್ಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಿ ಸರ್. ಪ್ರೈಸ್ ಬಂದಿದ್ದು 6,35,000 ಇದೆ ಸರ್. ನಿಮ್ ಕಡೆಯಿಂದ ಬಂದ್ರೆ ಸರ್ 5,90,000 ಕೊಡ್ತೀನಿ ಸರ್. 5,95,000 ಕೊಡ್ತೀನಿ. ಜಸ್ಟ್ 61,000 ಶೋರೂಮ್ ರೆಕಾರ್ಡೆಡ್. ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್. ನೆಕ್ಸಾನ್ ಸರ್. 2020 ಮಾಡಲ್ ಸರ್. ನ್ಯೂ ಶೇಪ್ ನೋಡಿ ಸರ್. ಇದು ಪೆಟ್ರೋಲ್ ವೇರಿಯಂಟ್. ಜಸ್ಟ್ 48,000 ಕಿಲೋಮೀಟರ್ ರನ್ ಆಗಿದೆ ಸರ್. ಓಕೆ ಓಕೆ ಸರ್. 48,000 ಸರ್ ಹಾಗೆ ಫೀಚರ್ಸ್ ಅಂತ ಹೇಳ್ಬಿಡಿ ಸರ್. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಲೆದರ್ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ನ್ಯೂ ಇದೆ ನೋಡಿ ಸರ್. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ ಓಕೆ ಇದು ಬಂದು 2020 ಮಾಡಲ್ ಪೆಟ್ರೋಲ್ ವೇರಿಯಂಟ್. 8,20,000 ಇದೆ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 7,80,000 ಕೊಡ್ತೀನಿ ಸರ್. ಸರ್ ಇದು ಸ್ಕೋಡಾ ಲಹಾರಾ. ಓಕೆ 2013 ಮಾಡಲ್ ಸರ್. ಡೀಸೆಲ್ ವೇರಿಯಂಟ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಸರ್ ಡೀಸೆಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಇದೆಲ್ಲ 22 ಬರುತ್ತೆ ಸರ್ ಮೈಲೇಜ್. 22 ಮೈಲೇಜ್ ಲಕ್ಸುರಿ ವೆಹಿಕಲ್ ಅಲ್ಲಿ 22 ಮೈಲೇಜ್ ಬರೋದು ಸ್ಕೋಡಾ.
ಸರ್ ಹಾಗೆ ಫೀಚರ್ಸ್ ಒಂದು ಹೇಳ್ಬಿಡಿ ಫ್ಯೂಚರ್ ಸರ್ ಎಲ್ಲ ಅಲಾವಿಲ್ಸ್ ಇದೆ, ಪ್ಯೂರ್ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ಸ್, ಪವರ್ ವಿಂಡೋಸ್, ಓಕೆ ರಿಮೋಟ್ ಕಂಟ್ರೋಲ್ ಎಲ್ಲ ಇದೆ ನೋಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಇದು ಪ್ರೈಸ್ ಸರ್? ಸರ್ ಪ್ರೈಸ್ ಬಂದು 6 lakhs ಇದೆ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 5,50,000 ಫೈನಲ್ ಪ್ರೈಸ್ ಕೊಡ್ತೀನಿ ಸರ್. ಫೈನಲ್ ಸರ್? ಫೈನಲ್ ಸರ್, ಇನ್ನ ಕಮ್ಮಿ ಮಾಡಿ ಅಂತ ಹೇಳ್ಬೇಡಿ ಸರ್. ಓಕೆ ಸರ್, ಓಕೆ ಸರ್. ಹೇಳಿ. i10 ಇದೆ ನೋಡಿ ಸರ್, ರೆಡ್. ಓಕೆ, ಜಿನಿಯನ್ ವೆಹಿಕಲ್ ಸರ್, 2010 ಮಾಡಲ್, ಸಿಂಗಲ್ ಓನರ್, ಜಸ್ಟ್ 45,000 ಕಿಲೋಮೀಟರ್ ರನ್ ಆಗಿದೆ. ಬರೀ 45,000? ಬರೀ 45,000. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ನೋಡಿ ಸರ್. ಪ್ಯೂರ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನೋಡಿ ಸರ್. 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ ಸರ್. ಪ್ರೈಸ್ ಬಂದು 2,90,000 ಇದೆ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 2,65,000 ಕೊಡ್ತೀನಿ ಸರ್. 2,65,000 ಇಂದ ಜಿನಿಯನ್ ವೆಹಿಕಲ್ ಸರ್, 40,000 ರನ್ ಆಗಿದೆ, 45,000 ಕಿಲೋಮೀಟರ್ ರನ್ ಆಗಿದೆ. ಗಾಡಿ ತುಂಬಾ ನೀಟ್ ಆಗಿದೆ. ಆಮೇಲೆ 4 ಬ್ರ್ಯಾಂಡ್ ನ್ಯೂ ಟೈರ್, ಒಳಗಡೆ ಇಂಟೀರಿಯರ್ ಕೂಡ ತುಂಬಾ ಬ್ರ್ಯಾಂಡ್ ಅನ್ಬೋದು ಸರ್. ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗ್ಬೋದು ಸರ್. ಸರ್ ಮುಂದೆ ಬಂದ್ರೆ ಬನ್ನಿ ಸರ್, ಜಾಸ್ತಿ ಆಗಲ್ಲ. ಓಕೆ ಓಕೆ ಸರ್. ಹಾಗೆ ಇನ್ನೊಂದು ಇದೆ ಸರ್, ವೈಟ್ ಕಲರ್. ಬನ್ನಿ ಸರ್, ವೈಟ್ ನೋಡಿ ಸರ್, ಇಲ್ಲೊಂದಿದೆ ಮತ್ತೊಂದು i10 ಸರ್. ಇದು 2011 ಸರ್. ಇದು ಓಕೆ, 2011 87,000 ಕಿಲೋಮೀಟರ್ ರನ್ ಆಗಿದೆ ಸರ್. ಹಾ ಸರ್. ಇದು 4 ಬ್ರ್ಯಾಂಡ್ ನ್ಯೂ ಟೈರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಇದು 2011, ಅದು 2010 ಸರ್. 10 ಎರಡು ಗಾಡಿ ನೋಡ್ತಾ ಇರ್ಬೋದು. 2 ಗಾಡಿ, ಒಂದು ವೈಟ್ ಒಂದು ರೆಡ್ ಸರ್. ಇದು ಬಂದಿ ಸರ್, ಪ್ರೈಸ್ ಬಂದು 2,85,000 ಇದೆ ಸರ್. ಓಕೆ, ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 2,60,000 ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಸರ್. ಫೈನಲ್ ಪ್ರೈಸ್ ಸರ್. ಫೈನಲ್ ಸರ್ ಫೈನಲ್ ಅನ್ಬೇಡಿ, ಮುಂದೆ ಬಂದ್ರೆ ಎಷ್ಟು ಕಡಿಮೆ ಆಗುತ್ತಲ್ಲ ಸರ್? ಸರ್ ಬನ್ನಿ ಸರ್, ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಓಕೆ ಓಕೆ ಬನ್ನಿ ಸರ್. ರೆನಾಲ್ಡ್ ಕ್ವಿಡ್ ಸರ್, 2017 ಮಾಡಲ್ ಸರ್. ಇದು ಓಕೆ, ನಿಮ್ಗೆ ಇದು ಬಂದು 90% ಲೋನ್ ಆಗುತ್ತೆ ಸರ್. 90% ನಾವು ಕೊಡೋ ಪ್ರೈಸ್ ಅಲ್ಲಿ 90% ಲೋನ್ ಆಗುತ್ತೆ ಸರ್. ಇದರ ಫೀಚರ್ಸ್ 17 ಬರೀ 35,000 ಓಡಿದೆ ಸರ್. ಸರ್ ಹಾಗೆ ಫೀಚರ್ಸ್ ಅಂತ ಹೇಳ್ಬಿಡಿ ಸರ್. ಫೀಚರ್ಸ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಇದೆ ಬಂದಿದೆ ನೋಡಿ ಸರ್. ಇದು ಪ್ರೈಸ್ ಬಂದಿ ಸರ್, ಇದು 3,35,000 ಇದೆ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 3,10,000 ಕೊಡ್ತೀನಿ ಸರ್. 3,10,000 ಕ್ವಿಡ್ ಮಾಡಲ್ ಸರ್. ಇದು ಇನ್ನೊಂದ್ಸರಿ 2017 ಸಿಂಗಲ್ ಓನರ್, ಬರೀ 30-35,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬಂದು 3 lakhs ಲೋನ್ ಆಗುತ್ತೆ ಸರ್. ಇದು ಪ್ರೊಫೈಲ್ ಚೆನ್ನಾಗಿದ್ರೆ. ಇದು ಸೆಲೆರಿಯಾ ಸರ್. ಇದು ಸರ್ 2015 ಮಾಡಲ್ ಸರ್. ಇದು ಓಕೆ, ಇದು ಒಂಥರ ಮಿನಿ ಶಿಫ್ಟ್ ಇದ್ದಂಗೆ. ಇದು ಹೌದಾ ಸರ್? ತುಂಬಾ ನೀಟ್ ಆಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ. VXI ಆಪ್ಷನಲ್ ಸರ್. ಇದು ಓಕೆ ಓಕೆ. ಕ್ರೋಮ್ 2015 ಮಾಡಲ್, 85,000 ಕಿಲೋಮೀಟರ್ ರನ್ ಆಗಿದೆ. ಜಿನಿಯನ್ ನೋಡಿ ಸರ್. ಲೆದರ್ ಸೀಟ್, ಪ್ಯೂರ್ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡಿ ಸರ್. ಓಕೆ, ಬಾಡಿ ಲೈನ್ ಎಲ್ಲ ತುಂಬಾ ಒಂದ್ ಸ್ಕ್ರಾಚಸ್ ಇಲ್ಲ ಸರ್ ಗಾಡಿ. ಓಕೆ ಸರ್. ಪ್ರೈಸ್ ಬಂದಿ ಸರ್, ಇದು 4,25,000 ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ ಫೈನಲ್ ಟು ಫೈನಲ್ ಒಂದೇ ಪ್ರೈಸ್ ಸರ್, 3,90,000 ಕೊಡ್ತೀನಿ ಸರ್. 3,90,000 ಹೌದು ಸರ್. ಸರ್ ಲೋ ಪ್ರೈಸ್ ಅಲ್ಲಿ 7 ಸೀಟರ್ ಲಕ್ಸುರಿ ವೆಹಿಕಲ್ ಸ್ಕಾರ್ಪಿಯೋ, ಮಹೀಂದ್ರ ಸ್ಕಾರ್ಪಿಯೋ ಇದೆ ನೋಡಿ ಸರ್. 2006 ಮಾಡಲ್ ಸರ್. ಇದು ಡೀಸೆಲ್. ಓಕೆ ಓಕೆ. ಸೆಕೆಂಡ್ ಓನರ್ ಇದೆ ಸರ್. ಇದು 3,75,000 ಸರ್. ಬರೀ 3,75,000 ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 3,40,000 ಫೈನಲ್ ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಅಲಾಯ್ ವೀಲ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಸೊ ವೈಟ್ ಕಲರ್ ಸರ್. ಇನ್ನೊಂದು ಪ್ರೈಸ್ ಸರ್. ಇದು ಸರ್ ಪ್ರೈಸ್ ಸರ್. ಇದು ಪ್ರೈಸ್ ಸರ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 3,40,000 ಕೊಡ್ತೀನಿ ಸರ್. 3,40,000. ಹೌದು ಸರ್. ಸರ್ ಹಂಗೆ ಫೋರ್ಡ್ ಫಿಯೆಸ್ಟಾ ಇನ್ನೊಂದು ನೋಡಿ ಸರ್. ಇದು ವೈಟ್ ಕಲರ್ ZXi ಟಾಪ್ ಎಂಡ್ ಸರ್. ಇದು ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ನಿಮ್ಗೆ ಪ್ರೈಸ್ ಬಂದಿ ಸರ್ 199 ಇದೆ. 2 lakhs ಇದೆ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 1,75,000 ಫೈನಲ್ ಟು ಫೈನಲ್ ಬಾಟಮ್ ಪ್ರೈಸ್ ಕೊಡ್ತೀನಿ ಸರ್. 1,75,000 ಫೈನಲ್ ಟು ಫೈನಲ್ ಸರ್. ಓಕೆ, ಫೋರ್ಡ್ ಫಿಯೆಸ್ಟಾ. ಸರ್ ಇನ್ನೊಂದು ಸರ್ ಮಾಡಲ್ ಓನರ್ ಹೇಳಿಲ್ಲ ಸರ್. ಇದು ಮಾಡಲ್ ಬಂದು 2007 ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್. ಬನ್ನಿ ಸರ್, ಇನ್ನೊಂದು ಲೋ ಬಜೆಟ್ ಅಲ್ಲಿ ನಿಮ್ಗೆ 7 ಸೀಟರ್ ಈಕೋ, ಮಾರುತಿ ಈಕೋ. ಓಕೆ, ಬನ್ನಿ ಸರ್. ಇದು ಬಂದು 2017 ಮಾಡಲ್ ಸರ್. ಇದು ಓಕೆ, 2017 ಮಾಡಲ್. ಪ್ರೈಸ್ ಬಂದು 4,45,000 ಇದೆ ಸರ್. ಓಕೆ, ನಿಮ್ ಕಡೆಯಿಂದ ಬಂದ್ರೆ ಸರ್ ಫೈನಲ್ ಟು ಫೈನಲ್ 3,85,000 ಆಗುತ್ತೆ ಸರ್. 3,85,000 ಗೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್, ಆಮೇಲೆ ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ. ಹೌದು ಸರ್. ಸರ್ ಇದರ ಫೀಚರ್ಸ್ ಅಂದ್ರೆ AC ಸರ್. AC ಪ್ರೈಸ್ ಸರ್ ಇದು ಹೇಳಿದ್ನಲ್ಲ ಸರ್ 4,45,000 ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 3,85,000 ಫೈನಲ್ ಟು ಫೈನಲ್ ಪ್ರೈಸ್ ಕೊಡ್ತೀನಿ ಸರ್. ಓಕೆ, ಡಿಸೈರ್ ಸರ್, ಆಪಲ್ ಶೇಪ್. ಓಕೆ, 21 ಮಾಡಲ್ ಸರ್. ಇದು ಬರೀ 61,000 ಕಿಲೋಮೀಟರ್ ಓಡಿದೆ ಸರ್. 61,000 ಸರ್. ZXi ಸರ್, ಟಾಪ್ ಎಂಡ್. ಫುಲ್ ಟಾಪ್ ಎಂಡ್ ಅಲ್ಲ ಸರ್ ಇದು? ಫುಲ್ ಟಾಪ್ ಎಂಡ್ ಸರ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ 4, ಏರ್ ಬ್ಯಾಗ್, ಲೆದರ್ ಸೀಟ್ಸ್. ಡಿಸೈರ್ ಸರ್, ಸ್ವಿಫ್ಟ್ ಡಿಸೈರ್. 7,25,000 ಪ್ರೈಸ್ ಇದೆ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 6,80,000 ಕೊಟ್ಬಿಡ್ತೀನಿ ಸರ್. 6,80,000 ಸರ್. 6,80,000 ಸರ್. ಫೈನಲ್ ಟು ಫೈನಲ್ ಸರ್. ಓಕೆ
ಸರ್ ವರ್ಣ ಹೋಂಡೈ ವರ್ಣ ಓಕೆ ಟ್ರಾನ್ಸ್ಫರಮ್ ಸರ್ ಇದು ನೋಡಿ ಸರ್ ಗಾಡಿ ಫುಲ್ ಗುಡ್ ಕಂಡೀಷನ್ ಸರ್ ಇದು ಓಕೆ ಓಕೆ ಸರ್ ಇದರ ಫೀಚರ್ಸ್ ಏನ್ ಬರುತ್ತೆ ಸರ್ ಫೀಚರ್ಸ್ ಎಲ್ಲಾ ಬರುತ್ತೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದು ಗಾಡಿ ಬಂದಿ ಸರ್ ಇದು 73,000 ಕಿಲೋಮೀಟರ್ ರನ್ ಆಗಿದೆ ಸರ್ ಓಕೆ 3,25,000 ಇದೆ ಸರ್ 3,25,000 ಇದೆ ಫೈನಲ್ 3,25,000 ಸರ್ ಫೈನಲ್ ಟು ಫೈನಲ್ ರೌಂಡ್ ಫಿಗರ್ 3 lakhs ಕೊಡ್ತೀನಿ ಸರ್ 3 ಲಕ್ಷಕ್ಕೆ 3 ಲಕ್ಷಕ್ಕೆ ಕೊಡ್ತೀನಿ ಸರ್ ಓಕೆ ಓಕೆ ಸರ್ ಹಾ ಹೇಳಿ ಬನ್ನಿ ಸರ್ ಅಲ್ಲಿ ನೋಡಿದ್ರಿ 3 ಏನ್ ನೋಡಿದ್ರಿ ಸರ್ ಹೌದು ಗ್ರೇ 2 ರೆಡ್ ಒಂದು ನೋಡಿದ್ರಿ ಇನ್ನು ಮತ್ತೊಂದು ರೆಡ್ ಇದೆ ನೋಡಿ ಸರ್ ಮತ್ತೊಂದು ರೆಡ್ ಇದೆ ಹೌದು ಸರ್ ಇದು 2013 ಮಾಡಲ್ ಸರ್ ಇದು 13 ಮಾಡಲ್ ಹೌದು ಸರ್ ಎರಾ ಪ್ಲಸ್ ಸರ್ ಟಾಪ್ ಎಂಡ್ ಏನು ಸಿಂಗಲ್ ಓನರ್ ಸರ್ ಇದು ಸರ್ ಬರೀ 50,000 ಕಿಲೋಮೀಟರ್ ಓಡಿದೆ ಸರ್ ಇದ್ರಲ್ಲೂ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಓಕೆ ನೋಡಿ ಸರ್ 2,85,000 ಇದೆ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರಿ ಸರ್ 2,60,000 ಫೈನಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಓಕೆ 2013 ಸಿಂಗಲ್ ಓನರ್ ಸರ್ ಸರ್ ನೆಕ್ಸ್ಟ್ ಬನ್ನಿ ಸರ್ ನೆಕ್ಸ್ಟ್ ಮತ್ತೊಂದು ಸೆಲೆರಿಯೋ ಅಲ್ಲೊಂದು ಹೇಳ್ದೆ ನೋಡಿ ಸರ್ ಅದು 15 ಮಾಡಲ್ ಇದು ಬಂದು 19 ಮಾಡಲ್ ಸರ್ ಇದು 19 ಮಾಡಲ್ ZXi ಸರ್ ಇದು ಓಕೆ ಓಕೆ ಪೆಟ್ರೋಲ್ ವೇರಿಯಂಟ್ ZXi ಫುಲ್ ಟಾಪ್ ಎಂಡ್ ಇದು ಫುಲ್ ಟಾಪ್ ಎಂಡ್ ಬರುತ್ತಲ್ಲ ಸರ್ ಫುಲ್ ಟಾಪ್ ಎಂಡ್ ಸರ್ ಇದ್ರಲ್ಲಿ ಎಲ್ಲ ಬರುತ್ತೆ ಸರ್ ಫೀಚರ್ಸ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಓಕೆ ನೋಡಿ ಸರ್ ಅದೆಲ್ಲ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಹೌದು ಸರ್ ಇದು ಪ್ರೈಸ್ ಬಂದಿ ಸರ್ 4,99,000 ಇದೆ 5 lakhs ಇದೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 4,70,000 ಫೈನಲ್ ಪ್ರೈಸ್ ಕೊಡ್ತೀನಿ ಸರ್ 4,75,000 4,70,000 ಕೊಡ್ತೀನಿ 70,000 ಕೊಡ್ತೀನಿ ಸರ್ ಓಕೆ ಸರ್ 10 ಇದೆ 2011 ಮಾಡಲ್ ಸರ್ ಸಿಂಗಲ್ ಓನರ್ 35,000 ಕಿಲೋಮೀಟರ್ ರನ್ ಆಗಿದೆ ಸರ್ 35,000 ಕಿಲೋಮೀಟರ್ ರನ್ ಆಗಿದೆ ಇದು ಬಂದು 3,35,000 ಇದೆ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 3,05,000 ಕೊಡ್ತೀನಿ ಸರ್ 3,05,000 ಕೊಡ್ತೀನಿ ಸರ್ ಡಿಮ್ಯಾಂಡ್ ವೆಹಿಕಲ್ ಸರ್ ಇದು ಸಿಟಿಗೆ ಮಾಡಿಸ್ದಂಗಿದೆ ನೋಡಿ ಸರ್ ಓಕೆ ಓಕೆ ಇದು ಹೋಂಡೈ ಸ್ಯಾಂಟ್ರೋ ಬಂದು ನಿಮ್ಗೆ 2010 ಮಾಡಲ್ ಸರ್ 10 ಮಾಡಲ್ ಸರ್ ಬರೀ 58,000 ಕಿಲೋಮೀಟರ್ ಓಡಿದೆ ಡಾಕ್ಟರ್ ವೆಹಿಕಲ್ ಸರ್ ಇದು ಅಂದ್ರೆ ಹೌದು ಸರ್ ಬರೀ 58,000 ಓಡಿದೆ ಸಿಂಗಲ್ ಓನರ್ 2,35,000 ಇದೆ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 2,15,000 ಕೊಡ್ತೀನಿ ಸರ್ 2,15,000 ಸರ್ ಫೈನಲ್ ಪ್ರೈಸ್ ಸರ್ ಅದು ಇನ್ನೊಂದು ಮಾಡಲ್ ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ 2010 ಮಾಡಲ್ ಹೌದು ಸರ್ ಓಕೆ ನೋಡಿ ಸರ್ ಮತ್ತೊಂದು ಕ್ವಿಡ್ ಇದೆ ನೋಡಿ ಸರ್ ಇದು ಓಕೆ 2017 ಸರ್ ಇದು ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಸರ್ ಇದು ಆಟೋಮೆಟಿಕ್ ಸರ್ ಇದು ಆಟೋಮೆಟಿಕ್ ವೆಹಿಕಲ್ ಸರ್ ಇದು ಸಿಲ್ವರ್ ಕಲರ್ ಅಲ್ಲಿ ಹಾಗೇನೆ ಸರ್ ಫೀಚರ್ಸ್ ಎಲ್ಲ ಬರುತ್ತೆ ಸರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್ ಇದು ಬರೀ 64,000 ಕಿಲೋಮೀಟರ್ ರನ್ ಆಗಿದೆ ಸರ್ 3,65,000 ಇದೆ 3,65,000 ಇದೆ ಆಟೋಮೆಟಿಕ್ ಇದು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 3,40,000 ಕೊಡ್ತೀನಿ ಸರ್ 3,40,000 ಇನ್ನ 5,000 ಕಮ್ಮಿ ಕೊಡಿ ಸರ್ 3,35,000 ಕೊಡ್ತೀನಿ ಸರ್ ರೆನಾಲ್ಟ್ ಡಸ್ಟರ್ ಸರ್ ಇದು ಫುಲ್ ಟಾಪ್ ಎಂಡ್ ಸರ್ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಸರ್ ಡೀಸೆಲ್ ಮೈಲೇಜ್ ಸರ್ ನಮಗೆ ಸರ್ ಇದೆಲ್ಲ 18 ಬರುತ್ತೆ ಸರ್ ಡೀಸೆಲ್ 18 ಬರುತ್ತೆ ಸರ್ 2016 ಮಾಡಲ್ ಸರ್ ಸೆಕೆಂಡ್ ಓನರ್ ಸರ್ ಇದು ಪ್ರೈಸ್ ಬಂದು 7,50,000 ಇದೆ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 7,15,000 ಕೊಡ್ತೀನಿ ಸರ್ ಫೀಚರ್ಸ್ ಅಂತ ಹೇಳ್ಬಿಡಿ ಸರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಅಲಾಯ್ ವೀಲ್ಸ್ ಇದೆ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್ ಎಲ್ಲ ಬರುತ್ತೆ ಸರ್ ಪ್ರೈಸ್ 7,50,000 ಇದೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 7,15,000 ಕೊಡ್ತೀನಿ ಸರ್ 7,15,000 ಕೊಡ್ತೀನಿ ಸರ್ ಲೋನ್ ಕೂಡ ಆಗುತ್ತಲ್ಲ ಸರ್ ಇದು ಪಕ್ಕ 100% ಆಗುತ್ತೆ ಲೋನ್ ಆಗುತ್ತೆ 100% ಲೋನ್ ಆಗಲ್ಲ ಇದು ಬಂದು ನಿಮ್ಗೆ 60-70% ಲೋನ್ ಆಗುತ್ತೆ ಸರ್ ಆಗುತ್ತಲ್ಲ ಸರ್ ಓಕೆ ಸರ್ ಹೇಳಿ ಸರ್ ಇದು ಫೋರ್ಡ್ ಫಿಗೋ ಡೀಸೆಲ್ ವೆಹಿಕಲ್ ಸರ್ ಡೀಸೆಲ್ ಆಗಿ ಇದು 20+ ಮೈಲೇಜ್ ಬರುತ್ತೆ ಸರ್ ಪಕ್ಕ ಬರುತ್ತೆ ಸರ್ 20+. ಓಕೆ 2007 ಮಾಡಲ್ 2011 ಮಾಡಲ್ 11 ಮಾಡಲ್ ಸರ್ 2,65,000 ಸರ್ ಓಕೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,45,000 ಫೈನಲ್ ಆಗುತ್ತೆ ಸರ್ 2,45,000 ಡೀಸೆಲ್ ವೆಹಿಕಲ್ ಸರ್ AC ಪವರ್ ಸ್ಟೇರಿಂಗ್ ಫ್ರಂಟ್ ಪವರ್ ವಿಂಡೋ ಲೆದರ್ ಸೀಟ್ಸ್ ಎಲ್ಲಾ ಫೀಚರ್ಸ್ ಇದೆ ಸರ್ ಓಕೆ 2,45,000 ಕೊಡ್ತೀನಿ ಸರ್ ನಿಮ್ ಚಾನಲ್ ಕಡೆಯಿಂದ ಡೀಸೆಲ್ ವೆಹಿಕಲ್ ನೋಡಿ ಸರ್ ಹಾಗೆ ನೆಕ್ಸ್ಟ್ ಸರ್ ಹೋಂಡೈ ಗೆಟ್ಸ್ ಸರ್ ಗೆಟ್ಸ್ ಹೋಂಡೈ ಗೆಟ್ಸ್ ಓಕೆ 2006 ಮಾಡಲ್ ಸರ್ ಸೆಕೆಂಡ್ ಓನರ್ ಓಕೆ ಸರ್ ಇದು ಕೋಟಿಂಗ್ ಪ್ರೈಸ್ ಬಂದು 1,75,000 ಇದೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,60,000 ಕೊಡ್ತೀನಿ ಸರ್ 1,60,000 ಗೆಟ್ಸ್ ಸರ್ ಹೋಂಡೈ ಮಾಡಲ್ ಓನರ್ 2006 ಸೆಕೆಂಡ್ ಓನರ್ ಸರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಓಕೆ ಸರ್ ಹಾಗೆ ನೆಕ್ಸ್ಟ್ ಬನ್ನಿ ಸರ್ ನೋಡಿ ಸರ್ ಮಾರುತಿ ವ್ಯಾಗನರ್ ಸರ್ ಮಾರುತಿ ಸುಜುಕಿ ವ್ಯಾಗನರ್ ಇದು ಬಂದು ಆಟೋಮೆಟಿಕ್ ಸರ್ VXi ಆಪ್ಷನಲ್ ಇದು ಆಟೋಮೆಟಿಕ್ ಬರುತ್ತಲ್ಲ ಸರ್ ಆಟೋಮೆಟಿಕ್ ಬರುತ್ತೆ ಸರ್ ಟಾಪ್ ಎಂಡ್ ಬರುತ್ತಲ್ಲ ಹೌದು ಸರ್ ಟಾಪ್ ಎಂಡ್ VXi ಆಪ್ಷನಲ್ ಸರ್ ಇದು ಸೊ ಅಲಾಯ್ ವೀಲ್ ಎಲ್ಲ ಬರುತ್ತೆ ಎಲ್ಲ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯಾಗ್ ವೀಲ್
ಎಲ್ಲ ಬರುತ್ತೆ ಸರ್. ಬರೀ 44,000 ಕಿಲೋಮೀಟರ್ ರನ್ ಆಗಿದೆ ಸರ್. ಓಕೆ ಓಕೆ. ಪ್ರೈಸ್ ಬಂದಿ ಸರ್ 4,75,000 ಇದೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 4,40,000 ಕೊಡ್ತೀನಿ ಸರ್. 4,40,000 ಕೊಡ್ತೀನಿ ಸರ್. ಸರ್ ತುಂಬಾ ಜನ ಕೇಳ್ತಿರ್ತಾರೆ ಕಮೆಂಟ್ ಅಲ್ಲೂ ಎಲ್ಲ ಕಡೆ ಕೇಳ್ತಿರ್ತಾರೆ ತಾರ್ ಅಂತ. ನಿಮ್ಮ ಹತ್ರ 2-3 ತಾರ್ ಇದೆ ಸರ್. 3 ತಾರ್ ಇತ್ತು ಸರ್. ನಿನ್ನೆ ಒಂದ್ ಸೇಲ್ ಆಯ್ತು, ಅದಕ್ ಮುಂಚೆ 2 days ಬ್ಯಾಕ್ ಒಂದ್ ಸೇಲ್ ಆಯ್ತು ಸರ್. ಓಕೆ. ಇದು 21 ಸರ್, 21 ಮಾಡಲ್. ಹಾ ಸರ್. 4 wheel drive, ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಸರ್. ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ನೋಡಿ ಸರ್. ಇದು ಜಸ್ಟ್ 1,000 ಕಿಲೋಮೀಟರ್ ಓಡಿದೆ ಟೈರ್ ಹಾಕಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಇದು ಎಲ್ಲಾ ಫೀಚರ್ಸ್ ಇದೆ ಸರ್. ಆಕ್ಸೆಸರೀಸ್ ಬಂದು ಒಳಗಡೆ ಹೆಡ್ ರೆಸ್ಟ್, ಫುಟ್ ರೆಸ್ಟ್, ಆಮೇಲೆ ಟೈ ಲ್ಯಾಂಪ್, ಗ್ರಿಲ್ಸ್ ಎಲ್ಲ ಆಕ್ಸೆಸರೀಸ್ ಸರ್. ಇನ್ನು 80,000 rupees ಆಕ್ಸೆಸರೀಸ್ ಇದೆ ಸರ್. 80,000 ರೂಪಾಯಿ ಆಕ್ಸೆಸರೀಸ್ ಇದೆ. ಮತ್ತೆ ತಗೊಳ್ಳೋರ್ಗೆ ಏನಂದ್ರೆ ಬೆನಿಫಿಟ್, ಹೊಸ ಟೈರ್ ಹಾಕ್ಸಿದ್ದಾರೆ. 1000 ಕಿಲೋಮೀಟರ್ ರನ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದೆ ಸರ್. ಸರ್ ಡೀಟೇಲ್ಸ್ ಸರ್. ಇದು 2021 ಆಟೋಮೆಟಿಕ್ ಡೀಸೆಲ್ ಸರ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹೌದು ಸರ್. ಸರ್ ಪ್ರೈಸ್ 15,50,000 ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 15 ಲಕ್ಷಕ್ಕೆ ಕೊಡ್ತೀನಿ ಸರ್. 15 ಲಕ್ಷಕ್ಕೆ ಫೈನಲ್ ಟು ಫೈನಲ್ 15 ಲಕ್ಷಕ್ಕೆ ಕೊಡ್ತೀನಿ ಸರ್. ಇನ್ನೊಂದು ಇದು ಬಂದು ಮ್ಯಾನ್ಯುವಲ್ ಸರ್. ಇದು ಸಾಫ್ಟ್ ಟಾಪ್. ಇದು 2021 ಮಾಡಲ್ ಸರ್. ಇದು ಸಾಫ್ಟ್ ಟಾಪ್ ಬಂದು 4 wheel drive ಸರ್. ಇದು 4 wheel drive 4x4 ಸರ್. ಇದು ಸರ್. ಇದರ ಫೀಚರ್ಸ್ ಅಂದ್ರೆ ಸರ್ ಇದು ಎಲ್ಲಾ ಬರುತ್ತೆ ಸರ್. ನಿಮ್ಗೆ 4x4 ಅಂದ್ರೆ ಗೊತ್ತಲ್ಲ ಸರ್. ಹೌದು ಸರ್. AC, ಪವರ್ ಸ್ಟೇರಿಂಗ್, ಲೆದರ್ ಸೀಟ್ಸ್, ಅಲಾಯ್ ವೀಲ್ಸ್, ತಾರ್ದೆಲ್ಲ ಹೇಳಂಗೆ ಇಲ್ಲ ಸರ್. ಎಲ್ರಿಗೂ ಗೊತ್ತಿರುತ್ತೆ. ಹೌದು ಸರ್. ಸರ್ ಇದು 14,50,000 ಇದೆ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 13,90,000 ಕೊಡ್ತೀನಿ ಸರ್. ಇನ್ನೊಂದು ಸರ್ ಇದು ಮಾಡಲ್ ಓನರ್ ಸರ್. 2021 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ಹೇಳಿ ಸರ್. ಟೊಯೋಟಾ ಕ್ರಿಸ್ಟಾ ಸರ್. 2019 ಮಾಡಲ್ ವಿ ವರ್ಷನ್ ಸರ್. ಇದು ವಿ ವೇರಿಯಂಟ್ ಡೀಸೆಲ್ ಸರ್. ಇದು ಡೀಸೆಲ್ ಸರ್. ಓಕೆ ಸರ್. ಇದು ಡೀಸೆಲ್ ಅಂದ್ರೆ ಮೈಲೇಜ್ ಸರ್ ನಮಗೆ ಸರ್. ಇದು ಡೀಸೆಲ್ ಅಂದ್ರೆ ಮೈಲೇಜ್ ಸರ್. ಮೈಲೇಜ್ ಇದೆಲ್ಲ 12 ರಿಂದ 14 ಬರುತ್ತೆ ಸರ್. ಕಿಲೋಮೀಟರ್ 1,45,000 ಓಡಿದೆ. ಸಿಂಗಲ್ ಓನರ್ ಸರ್. ಇದು ಫ್ಯೂಚರ್ಸ್ ನಿಮ್ಗೆ ಸರ್ AC, ಪವರ್ ಸ್ಟೇರಿಂಗ್, ರೂಫ್ AC ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಅಲಾಯ್ ವೀಲ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಿ ಸರ್. ಗ್ರಿಲ್ ಇಂದ ಹಿಡಿದು ಬಂಪರ್ ಇಂದ ಹಿಡಿದು ಎಲ್ಲ ಆಕ್ಸೆಸರೀಸ್ ಫಿಟ್ಟಿಂಗ್ಸ್ ಇದೆ ನಿಮ್ಗೆ. ಹೌದು ಸರ್. 2019 ಮಾಡಲ್ ಸಿಂಗಲ್ ಓನರ್ ಸರ್. ಕೋಟಿಂಗ್ ಪ್ರೈಸ್ ಬಂದಿ ಸರ್ 21 ಲಕ್ಷ ಇದೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 19 lakhs ಫೈನಲ್ ಪ್ರೈಸ್ ಕೊಡ್ತೀನಿ ಸರ್. 19 ಲಕ್ಷ ಫೈನಲ್ ಪ್ರೈಸ್ ಸರ್. ಫೈನಲ್ ಸರ್. ಇದು ಫೈನಲ್ ಟು ಫೈನಲ್ ಸರ್. ನೋಡಿ ಇನೋವಾ ಇದೆ ನೋಡಿ ಸರ್. ಲೋ ಬಜೆಟ್ ಅಲ್ಲಿ ನಿಮ್ಗೆ. ಇದು 7 ಸೀಟರ್ ಸರ್. ಇದು 7 ಸೀಟರ್ ಇನೋವಾ. ಹೌದು ಸರ್. 7 ಸೀಟರ್ ಇನೋವಾ ನೋಡಿ ಸರ್. ಎಲ್ಲ ಫುಲ್ ಫಿಟ್ಟಿಂಗ್ಸ್. ಹೌದು ಸರ್. ಮ್ಯಾಗ್ ವೀಲ್ ಹೊಸ ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಮ್ಯಾಗ್ ವೀಲ್ ಇದೆ ನಿಮ್ಗೆ. ರೂಫ್ AC, ಆಮೇಲೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಇದು ಬಂದಿ ಸರ್ ಲೋ ಮಾಡಲ್. ಇದು ಲೋ ಪ್ರೈಸ್ ಸರ್. ಇದು ಲೋ ಮಾಡಲ್ ಲೋ ಪ್ರೈಸ್ ಸರ್. 2007 ಮಾಡಲ್ ಸರ್. ಇದು ಬಂದು ನಿಮ್ಗೆ 5,45,000 ಇದೆ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 5 lakhs ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಸರ್. ನೋಡಿ ಯಾರನ್ನ ಒಂದು ಇನೋವಾ ನೋಡ್ತಿದ್ರೆ ಅಂದ್ರೆ ಸರ್ ಮಾಡಲ್ ಏನು ಸರ್ ಹೇಳಿದ್ರಲ್ಲ? 2007 ಮಾಡಲ್ ಸರ್. 7 ಮಾಡಲ್ ಇದೆ. 5 ಲಕ್ಷಕ್ಕೆ ಅಂತ ಹೇಳಿದ್ರು. ಅದ್ರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಟೈರ್ ಎಲ್ಲ ಇದೆ. ಸೊ ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ ಸರ್. ಫೈನಲ್ ಟು ಫೈನಲ್ 5 lakhs ಸರ್. ಫೈನಲ್ ಟು ಫೈನಲ್ ಸರ್. ಹಾಗೆ ಒಂದು ಕ್ರೇಟಾ ಇದೆ ಸರ್. ನ್ಯೂ ಶೇಪ್ ಸರ್. ನ್ಯೂ ಶೇಪ್ 2020 ಮಾಡಲ್ ಇದೆ ನೋಡಿ ಸರ್. 2020 ಮಾಡಲ್ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಸರ್. ಎಸ್ ಆಪ್ಷನಲ್. ಇದು ಇದಕ್ಕೆ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್, ಅಲಾಯ್ ವೀಲ್ಸ್, ರೇರ್ ವೈಫರ್ ಎಲ್ಲ ಬರುತ್ತೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ಸ್, 4 ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ನೋಡಿ ಸರ್. ಇದು ಪ್ರೈಸ್ ಬಂದು 13,40,000 ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ ಒಂದೇ ಪ್ರೈಸ್ ಸರ್ 12 ಲಕ್ಷ ಕೊಡ್ತೀನಿ ಸರ್. 12 ಲಕ್ಷಕ್ಕೆ ನ್ಯೂ ಶೇಪ್ ಸರ್. ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ ಸರ್. ಬನ್ನಿ ಸರ್. ನೋಡಿದ್ರೆ 2020 ಮಾಡಲ್ ಒಂದು ನೋಡಿದ್ರೆ 2022 ಇದೆ ನೋಡಿ ಸರ್. 22 ಸರ್. ಇದು ನ್ಯೂ ಶೇಪ್ ಸರ್. ಇದು ಜಸ್ಟ್ ಸರ್. ಇದು ನಿಮ್ಗೆ ಕಿಲೋಮೀಟರ್ ಬಂದು 12,000 ಓಡಿದೆ ಸರ್. 12,000 ಅಷ್ಟೇನಾ ಸರ್? ಅಷ್ಟೇ ಸರ್. ಇದು 12,000 ಕಿಲೋಮೀಟರ್ ಓಡಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಟೋಮೆಟಿಕ್ ಫೋಲ್ಡ್ ಮಿರರ್ಸ್ ಇದೆ, ರೇರ್ ವೈಫರ್, ಪುಷ್ ಬಟನ್ ಸ್ಟಾರ್ಟ್, ಲೆದರ್ ಸೀಟ್ಸ್ ಸರ್. ಶೋರೂಮ್ ಗಾಡಿ ಏನ್ ತಗೊಳ್ತೀರಾ ಆ ತರ ಇದೆ ಸರ್ ಗಾಡಿ. ಎಲ್ಲ ಫೀಚರ್ಸ್ ಇದೆ. 12,000 ಓಡಿದೆ ಸರ್ ಅಷ್ಟೇ ಕಿಲೋಮೀಟರ್. ಸರ್ ಪ್ರೈಸ್ ಸರ್ ಇದು ಬಂದು ಪ್ರೈಸ್ ಬಂದು 15 ಲಕ್ಷ ಇದೆ ಸರ್. ಫೈನಲ್ ಟು ಫೈನಲ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 14,25,000 ಆಗುತ್ತೆ ಸರ್. ಫೈನಲ್ ಟು ಫೈನಲ್ ಪ್ರೈಸ್. ಅದರಲ್ಲಿ ಇದು ಕ್ರೇಟಾ ಓಲ್ಡ್ ಶೇಪ್ ಕ್ರೇಟಾ ಇದೆ ನೋಡಿ ಸರ್. ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟ್ ಸರ್. ಇದು E+ ಸರ್. ಇದು 2016 ಮಾಡಲ್ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಸರ್.
ಇದು ಸಿಂಗಲ್ ಓನರ್. ಹೌದು ಸರ್, ಈ ಪ್ಲಸ್ ಸರ್ ಇದು. ಸರ್ ಇದ್ರಲ್ಲಿ ಫೀಚರ್ಸ್ ಅಂದ್ರೆ ಸರ್ ಫ್ಯೂಚರ್ಸ್ ಇದೆಲ್ಲ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್ ಇದೆ ನೋಡಿ. ಓಕೆ. ಇದು ಮಾಡಲ್ ಬಂದ್ರೆ 2016. ಪ್ರೈಸ್ ಸರ್ ಇದು 8,90,000 ಇದೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ ಫೈನಲ್ ಟು ಫೈನಲ್ 7,90,000 ಕೊಡ್ತೀನಿ ಸರ್. 7,90,000 ಸರ್. 1 lakh ಡಿಸ್ಕೌಂಟ್. ಫೈನಲ್ ಟು ಫೈನಲ್ ಪ್ರೈಸ್ ಸರ್. XCV 500 ಇದೆ ನೋಡಿ ಸರ್ ಇಲ್ಲಿ. ಸರ್ ಇವಾಗ ಹೇಳಿ. XCV 500 ಸರ್. ಓಕೆ ಬನ್ನಿ ಸರ್. W6 ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೋಡಿ ಸರ್, ಅಲಾಯ್ ವೀಲ್ಸ್. ಇದಕ್ಕೆ ಫ್ಯೂಚರ್ಸ್ AC, ಪವರ್ ಸ್ಟೇರಿಂಗ್, ಪವರ್ 7 ಸೀಟರ್ ಸರ್. ಗೊತ್ತಲ್ಲ ಸರ್ ಮಹೇಂದ್ರ XCV 500 ಅಂದ್ರೆ. ಇದು ಫುಲ್ಲಿ ಫೀಚರ್ ಬರುತ್ತಲ್ಲ ಸರ್? ಸರ್ ಎಲ್ಲ ಬರುತ್ತೆ ಸರ್. ಫುಲ್ಲಿ ಲೋಡೆಡ್ ಸರ್ ಇದು. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. 2012 ಮಾಡಲ್ ಸರ್ ಇದು. 6,45,000 ಇದೆ ಸರ್. ಓಕೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 5,75,000 ಕೊಡ್ತೀನಿ ಸರ್. ಅದು ಫೈನಲ್ ಸರ್? ಮುಂದೆ ಬಂದ್ರೆ ಇಲ್ಲ ನಾವು ಬನ್ನಿ ಸರ್, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ. ಓಕೆ ಸರ್. ಇದು ಇನ್ನೊಂದು XCV ಇದೆ ನೋಡಿ ಸರ್. ಇದು ಫುಲ್ ಟಾಪ್ ಎಂಡ್ W8. ಇದು 12 ಮಾಡಲ್ ಸರ್. 2012 ಮಾಡಲ್. ಹೌದು ಸರ್. ಇದು ಬಂದು 90,000 ಜಿನಿಯನ್ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಸರ್. ಓಕೆ. ನೋಡಿ ಸರ್ ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ಸ್, ಪ್ಯೂರ್ ಲೆದರ್ ಸೀಟ್ಸ್ ಕಂಪ್ನಿದ್ ಇದೆ. ಅಲಾಯ್ ವೀಲ್ಸ್ ಕಂಪ್ನಿದ್ ಇದೆ. ಇದು ಬಂದು 6,55,000 ಇದೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 6,20,000 ಕೊಡ್ತೀನಿ ಸರ್. ನೋಡಿ ಸರ್, ಸಿಲ್ವರ್ ಇದು. ಇದು ಬಂದು ಅದಕ್ಕಿಂತ ನೆಕ್ಸ್ಟ್ ವರ್ಷನ್ ಇದು. ಇದು ಟಾಪ್ ಎಂಡ್. ಇದು W11 W10 ಸರ್. ಇದು 2015 ಮಾಡಲ್ ಸರ್. ಇದು 1,01,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸಿಲ್ವರ್ ಕಲರ್ ಸರ್. ಇದು ಸಿಲ್ವರ್ ಕಲರ್ ಅಲ್ಲಿ ಡೀಸೆಲ್ ಸರ್. ಇದು ಬಂದು ಫುಲ್ ಟಾಪ್ ಎಂಡ್. ಇದು ಬಂದು ಪ್ರೈಸ್ ಬಂದು ಸರ್ 11 lakhs ಇದೆ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 10,30,000 ಕೊಡ್ತೀನಿ ಸರ್. 10,30,000 15 ಸರ್. W8 ಸರ್. W10 ಸರ್. ಇದು ವಿತ್ ಸನ್ ರೂಫ್ ಬರುತ್ತೆ ಸರ್. ಇದು ಸರಿ ಸರ್. ಮಹೇಂದ್ರದು ಮತ್ತೊಂದು ಗಾಡಿ ಇದೆ. ಮಹೇಂದ್ರದು ನಮ್ಮ ಹತ್ರ ಹೆಚ್ಚು ಕಡಿಮೆ ನಿಮ್ಗೆ ಒಂದು 15 ಗಾಡಿ ಸಿಗುತ್ತೆ ಸರ್ ನಮ್ಮ ಹತ್ರ. ಮಹೇಂದ್ರ ಕಂಪ್ನಿ ಇದೆ. XCV ಒಂದು 7-8 ಇದೆ. ತಾರ್ ಇದೆ ಒಂದು 4. ಆಮೇಲೆ ಮಹಾರಾಜ ಇದೆ ನೋಡಿ ಸರ್. ಸ್ಕಾರ್ಪಿಯೋ ಇದೆ ಮಹೇಂದ್ರದಲ್ಲಿ. ನೋಡಿ ಸರ್, ಇದು ಮಹಾರಾಜ ಇದು ಬಂದು ಮಹಾರಾಜ ತರ ಇದೆ ಸರ್ ಗಾಡಿ. ಇದು ಮಹಾರಾಜದಲ್ಲಿ ಮಹಾರಾಜ ಹೋಗೋ ತರ ಇರುತ್ತೆ. ಮಹಾರಾಜದಲ್ಲಿ 2000 ಇದು ಬಂದಿ ಸರ್. ಇದು 2019 ಮಾಡಲ್ ಸರ್. ಇದು 19 ಮಾಡಲ್ ಸರ್. ಇದು ಬಂದಿ ಸರ್ 8 ಸೀಟರ್. ಇದು 8 ಸೀಟರ್ ಸರ್. ಇದು 8 ಸೀಟ್ ಸರ್. ಸರ್ ಫ್ಯೂಚರ್ಸ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಸೊ ರೂಫ್ AC, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಆಲ್ ಬರುತ್ತೆ ಸರ್. ಇದು ಬಂದಿ ಸರ್. ಇದು ಪ್ರೈಸ್ ಬಂದಿ ಸರ್ 9 lakhs ಇದೆ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 8,40,000 ಕೊಡ್ತೀನಿ ಸರ್. ಓನರ್ ಮಾಡಲ್ ಸರ್. ಸೆಕೆಂಡ್ ಓನರ್ ಸರ್. 2019 ಮಾಡಲ್ ಸರ್. ಇದು ಬಂದು 6 lakhs ಲೋನ್ ಆಗುತ್ತೆ ನಿಮ್ಗೆ. 5 ಇಂದ 6 lakh ಲೋನ್ ಆಗುತ್ತೆ ಸರ್. ಇದು ಫೈನಲ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ 8,40,000 ಕೊಡ್ತೀನಿ ಸರ್. ನೋಡಿ ಸರ್, ರೆನೆಟ್ ಪೊಲೀಸ್ ಅಲ್ಲ ಸರ್. ಇದು ಪೊಲೀಸ್ ರೆನೆಟ್. ಇದು ಫುಲ್ ಟಾಪ್ ಎಂಡ್ ಸರ್. ಇದು ನ್ಯೂ ವೆಹಿಕಲ್ ಬಂದು ಇದು ಗಾಡಿ ಪರ್ಚೇಸ್ ಮಾಡಿದಾಗ ಸರ್ ಇದು 35 lakhs ಇತ್ತು ಸರ್. 35 ಲಕ್ಷ ಸರ್ ಈ ಗಾಡಿ ಬೆಲೆ. ಇವಾಗ ಸರ್ ನಿಮ್ಗೆ ಜಸ್ಟ್ 6,45,000 ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 5,85,000 ಫೈನಲ್ ಪ್ರೈಸ್ ಕೊಡ್ತೀನಿ ಸರ್. 5,85,000 ಕೊಡ್ತೀನಿ ಸರ್. ಫುಲ್ ಟಾಪ್ ಎಂಡ್ ಸರ್. ಇದು ಓನರ್ ಮಾಡಲ್ ಸರ್. ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 2011 ಮಾಡಲ್ ಸರ್. ಇದು 11 ಮಾಡಲ್ 4x4 ಸರ್. ಇದು 4x4 ಆಲ್ ವೀಲ್ ಡ್ರೈವ್. ಇದು ಓಕೆ ಸರ್. ಫುಲ್ ಟಾಪ್ ಎಂಡ್. AC, ಪವರ್ ಸ್ಟೇರಿಂಗ್, ರೂಫ್ AC, ಮ್ಯಾಗ್ ವೀಲ್ಸ್, ಬ್ರಾಂಡ್ ನ್ಯೂ ಟೈರ್, ನ್ಯೂ ಕಂಡೀಷನ್ ಇದೆ ಸರ್ ಗಾಡಿ. ಸರ್ ಇನ್ನೊಂದು ಸರ್ ಪ್ರೈಸ್ ಸರ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 5,85,000 ಕೊಡ್ತೀನಿ ಸರ್. ಇದು Hyundai Alcazar 2024 ಮಾಡಲ್ ಸರ್. ಓನ್ಲಿ 8 ತಿಂಗಳು ಓಲ್ಡ್ ಗಾಡಿ. ಗಾಡಿ ಬಂದು 8 ತಿಂಗಳು ಹಳೆ ಗಾಡಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿ. ಇದು ಹೊಸ ಗಾಡಿ. ಆಲ್ಮೋಸ್ಟ್ ನಿಮ್ಗೆ 25 lakhs ಇದೆ. 1 lakhs ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಕಸ್ಟಮರ್ ಮಾಡಿದ್ದಾರೆ. ಟೋಟಲ್ 26 lakhs ಆಗಿದೆ ಕಸ್ಟಮರ್ಗೆ. ಇವಾಗ 20 lakhs ಗೆ ಫೈನಲ್ ಸಿಗುತ್ತೆ. ಬರೀ 8 ತಿಂಗಳ ಗಾಡಿ 20 ಲಕ್ಷಕ್ಕೆ 6 ಲಕ್ಷ ಡಿಸ್ಕೌಂಟ್ ಆಗಿ 20 ಲಕ್ಷ ಸಿಗುತ್ತೆ. ಗಾಡಿ ಫುಲ್ ಟಾಪ್ ಅಂಡ್ ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್. ನಿಮ್ಗೆ ಸನ್ ರೂಫ್, ಮೂನ್ ರೂಫ್ ಎಲ್ಲ ಬರುತ್ತೆ. 20+ ಮೈಲೇಜ್ ಕೂಡ ಬರುತ್ತೆ. ಸೊ ಡೀಸೆಲ್ ಸರ್. ಇದು ಡೀಸೆಲ್ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 7 ಸೀಟರ್ Hyundai Alcazar. ಓಕೆ ಸರ್. ಸರ್ ಹೇಳಿ. ಹಲೋ ಫ್ರೆಂಡ್ಸ್, ಇದು ಬಂದು 2025 ಮಾಡಲ್.
25 ಮಾಡಲ್ 25 ಮಾಡಲ್. ಓಕೆ, ಜಸ್ಟ್ 1 ಮಂತ್ ಓಲ್ಡ್ ವೆಹಿಕಲ್. ಅಂದ್ರೆ ಶೋರೂಮ್ ವೆಹಿಕಲ್ ಏನೇ? ಶೋರೂಮ್ ವೆಹಿಕಲ್ ಜಸ್ಟ್ 1 ಮಂತ್ ಓಲ್ಡ್. ಬರೀ 300 ಕಿಲೋಮೀಟರ್ ಓಡಿಸಿದ್ದಾರೆ ಕಸ್ಟಮರ್. ಅವರು ಕೆನಡಾದಲ್ಲಿ ಏನೋ ಅವ್ರಿಗೆ ಜಾಬ್ ಬಂತು ಅಂತ ಹೇಳಿ ಎಮರ್ಜೆನ್ಸಿ ಅಂತ ಕೊಟ್ಟಿದ್ದಾರೆ. ಗಾಡಿ ಬಂದು ಇನ್ನು ಕವರ್ ಕೂಡ ತೆಗ್ದಿಲ್ಲ. ಸೊ 1 ತಿಂಗಳು ಹಳೆದಂದ್ರೆ ಸರ್ ಹೊಸ ಗಾಡಿ ಓಲ್ಡ್ ಅಷ್ಟೇನೆ. 25 ಮಾಡಲ್. ಓಕೆ ಓಕೆ ಸರ್, ಇದ್ರ ಎಲ್ಲ ಪ್ರತಿಯೊಂದು ಆಪ್ಷನ್ ಬರುತ್ತೆ. 6 ಏರ್ ಬ್ಯಾಗ್ ವೆಹಿಕಲ್. 6 ಏರ್ ಬ್ಯಾಗ್. ಸ್ಕೋಡಾ ಸ್ಲಾವಿಯಾ ವಿತ್ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, 6 ಏರ್ ಬ್ಯಾಗ್, ಮ್ಯಾನ್ಯುವಲ್ ವೆಹಿಕಲ್. ಓಕೆ, ಫುಲ್ ಟಾಪ್ ಅಂಡ್ ವೆಹಿಕಲ್. ನಿಮ್ಗೆ ಹೊಸ ಗಾಡಿ ತಗೋಬೇಕು ಅಂತ ಯಾರು ಇರ್ತಾರೋ ಅವರು ಆರಾಮಾಗಿ ಬಂದು ಈ ಗಾಡಿ ತಗೋಬಹುದು. ಇದು ಹೊಸ ಗಾಡಿ ಬಂದು 18 ಲಕ್ಷ ಇದೆ. ಮತ್ತೆ ಕಸ್ಟಮರ್ ಅಂಡರ್ ಕೋಟಿ ಚಾರ್ಜಿಂಗ್, ಇದು ಸರ್ವಿಸಿಂಗ್ ಎಕ್ಸ್ಟ್ರಾ ಇದು ಬರುತ್ತಲ್ಲ ವಾರಂಟಿ, ಇದೆಲ್ಲ ಪ್ರತಿಯೊಂದು ಇನ್ನೂ 1 ಲಕ್ಷ ಎಕ್ಸ್ಟ್ರಾ ಶೋರೂಮ್ ಅಲ್ಲೇ ಕಟ್ಬಿಟ್ಟು ತಗೊಂಡಿದ್ದಾರೆ. 18 ಪ್ಲಸ್ 1 ಲ್ಯಾಕ್ 19 ಲ್ಯಾಕ್ಸ್ ಬಿದ್ದಿದೆ. ಬರೀ 1 ತಿಂಗಳ ಗಾಡಿ 15 ಲಕ್ಷ ಫೈನಲ್ ಆಗುತ್ತೆ. 15 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಶೋರೂಮ್ ಅಲ್ಲಿ 18 ಲ್ಯಾಕ್ಸ್ ಇದೆ ಹೊಸದು. 1 ತಿಂಗಳು ಹೇಳೋದಕ್ಕೆ ಬರೀ ಒಂದೇ ತಿಂಗಳಿಗೆ 4 ಲಕ್ಷ ಲೆಸ್ ಮಾಡ್ಕೊಂಡು ಸೇಲ್ ಮಾಡ್ತಿದ್ದಾರೆ. ಸಿಂಗಲ್ ಓನರ್ 25 ಮಾಡಲ್ 1 ಮಂತ್ ಓಲ್ಡ್ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಸ್ಕೋಡಾ ಸ್ಲಾವಿಯಾ. 2016 ಮಾಡಲ್ ಮಹೇಂದ್ರ XUV 500. ಇದು ನ್ಯೂ ವರ್ಷನ್ ಬರುತ್ತೆ. 15 ನಲ್ಲೇ ನ್ಯೂ ವರ್ಷನ್ ಸ್ಟಾರ್ಟ್ ಆಯ್ತು. ಇದು ನ್ಯೂ ಶೇಪ್ ಗಾಡಿ. ಇದು ಗಾಡಿ ಬಂದು 95,000 ನೋಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಆರೆಂಜ್ ಕಲರ್ ವೆಹಿಕಲ್. ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಪ್ರತಿಯೊಂದು ಎಲ್ಲಾ ಫ್ಯೂಚರ್ಸ್ ಬರುವಂತ ಗಾಡಿ. ಒರಿಜಿನಲ್ ಶೋರೂಮ್ ಕಂಡೀಷನ್ ಇದೆ. ಮತ್ತೆ ನಿಮ್ಗೆ 15 ಕಿಲೋಮೀಟರ್ ಮೈಲೇಜ್ ಕೂಡ ಬರುತ್ತೆ. 16 ಮಾಡಲ್ ಗಾಡಿ SUV 500 7.5 ಲಕ್ಷ ಕೊಡೋಣ. 7.5 ಲಕ್ಷಕ್ಕೆ ಸರ್. ಮಾರ್ಕೆಟ್ ಅಲ್ಲಿ 8.5, 9, 10, 11 ಲಕ್ಷ ತನಕನೂ ಇದೆ. 7.5 ಲಕ್ಷ ಕೊಡೋಣ ಸರ್. ಇದು ಲೋನ್ ಕೂಡ ಆಗುತ್ತಲ್ಲ ಸರ್ ನಮಗೆ? 100% ಲೋನ್ ಕೂಡ ಆಗುತ್ತೆ. ನೀವು ನಮ್ಮಲ್ಲಿ ಯಾವ್ಯಾವ ಗಾಡಿ ನೋಡಿದಿರೋ ಎಲ್ಲಾ ಗಾಡಿಗೂ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಪೋಲೋ. ಓಕೆ, ವೋಲ್ಕ್ಸ್ವ್ಯಾಗನ್ ಪೋಲೋ ಇವಾಗಂತೂ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಗಾಡಿ. ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಡಿಮ್ಯಾಂಡೆಡ್ ವೆಹಿಕಲ್. ಗಾಡಿ ಬಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 70,000 ಚಿಲ್ಲರೆ ಓಡಿದೆ. ಫುಲ್ ಟಾಪ್ ಅಂಡ್ ವೆಹಿಕಲ್. ಫುಲ್ಲಿ ಟಾಪ್ ಅಂಡ್ ಸರ್ ಇದು? ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಅದರಲ್ಲಿ ಫೀಚರ್ಸ್ ಏನು ಸರ್ ನಮಗೆ? ಇದರಲ್ಲಿ ಒಳ್ಳೆ ಸ್ಟ್ಯಾಂಡ್ಲೆಸ್ ಸೀಟ್ ಕವರ್ಸ್ ಕೂಡ ಹಾಕಿದ್ದಾರೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲಾ ಫೀಚರ್ಸ್ ಬರುತ್ತೆ. ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಕಂಪ್ಲೀಟ್ ಫುಲ್ಲಿ ಲೋಡೆಡ್ ಫೀಚರ್ಸ್ ಎಲ್ಲ. ಹೌದು, ಫುಲ್ಲಿ ಲೋಡೆಡ್ ಎಲ್ಲಾ ಫೀಚರ್ಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್? ಅದು ಸಿಂಗಲ್ ಓನರ್ ಸರ್ ಇದು? ಹೌದು. ಓಕೆ ಸರ್. ಪ್ರೈಸ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಮ್ದು ಕೋಟಿಂಗ್ ಇರೋದು 5,85,000 ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫಸ್ಟ್ ವಿಡಿಯೋ ಮಾಡ್ತಾ ಇದೀವಲ್ಲ 5,35,000 ಕೊಟ್ಬಿಡೋಣ. 5,35,000 ಕೊಟ್ಬಿಡೋಣ. ಓಕೆ ಸರ್. ಓಕೆ ಸರ್. ಹಾಗೆ ಡಸ್ಟರ್ ಸರ್? ಇದು RXZ ಫುಲ್ ಟಾಪ್ ಎಂಡ್ ಮಾಡಲ್, ಸಿಂಗಲ್ ಓನರ್ ಡಸ್ಟರ್, 2013 ಮಾಡಲ್. 110 PS ಬರುತ್ತೆ. ಕಸ್ಟಮರ್ ಇವಾಗ ತಾನೇ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಗಾಡಿ ಬಂದು ಸರ್ವಿಸ್ ಎಲ್ಲ ಆಗಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಗಾಡಿ. ಪ್ರತಿಯೊಂದು ಎಲ್ಲ ಇದೆ. ಇದು ಗಾಡಿ ನಮ್ ಕೋಟಿಂಗ್ ಇರೋದು 5,45,000 ಕೋಟಿಂಗ್ ಇದೆ. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 4,95,000 ಕೊಡೋಣ. 4,95,000 ಗೆ RXZ 110 PS ಡಸ್ಟರ್ ಟಾಪ್ ಎಂಡ್ ಕೊಡೋಣ. ಓಕೆ ಸರ್. ನೆಕ್ಸ್ಟ್ ಇದು ಕೂಡ ಡಸ್ಟರ್. ವೈಟ್ ಬೇಕಾದವರು ವೈಟ್ ನೋಡಬಹುದು. ಮತ್ತೆ ನಮ್ಮಲ್ಲಿ 3-4 ಡಸ್ಟರ್ ಇದೆ. ಆಟೋಮೆಟಿಕ್ ಡಸ್ಟರ್ ಇದೆ. ಮ್ಯಾನ್ಯುವಲ್ ಡಸ್ಟರ್ ಕೂಡ ಇದೆ. ಇದು ಬಂದು ಮ್ಯಾನ್ಯುವಲ್ 4x4 ಡೀಸೆಲ್ ಸಿಂಗಲ್ ಓನರ್ ಗಾಡಿ. ಸರ್ ಡೀಸೆಲ್ ಸರ್ ಇದು? ಹೌದು ಸರ್. ಇದು ಮೈಲೇಜ್ ಸರ್ ನಮಗೆ? ಇದು ನಿಮ್ಗೆ ಎಕ್ಸ್ಪೆಕ್ಟೆನ್ಸ್ ಒಂದು 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ಇದರ ಫೀಚರ್ಸ್ ಏನು ಸರ್? ನಿಮಗೆ 2 ವೀಲ್ ಡ್ರೈವ್ ಡಸ್ಟರ್ ಅಲ್ಲಿ ತುಂಬಾನೇ ಸಿಗುತ್ತೆ. 4 ವೀಲ್ ಡ್ರೈವ್ ಸಿಗಲ್ಲ. ಇದು 4x4 ಸರ್? ಇದು 4x4 ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುವಲ್ ಗಾಡಿ. ಇದು ನಮ್ ಕೋಟಿಂಗ್ ಇರೋದು 7,95,000. 7,95,000 ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 7,40,000 ಫೈನಲ್ ಆಗುತ್ತೆ. 7,40,000 7,40,000 2017 ಮಾಡಲ್ ಸಿಂಗಲ್ ಓನರ್ ಫುಲ್ಲಿ ಟಾಪ್ ಅಂಡ್ ಡಸ್ಟರ್ ಕೊಡೋಣ. ಓಕೆ ಸರ್. ಸರ್ ನೆಕ್ಸ್ಟ್ ಇದೊಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸೆಡಾನ್ ಗಾಡಿ. ಗಾಡಿ ಬಂದು ಬರೀ 60,000 ಓಡಿದೆ. ರೆನಾಲ್ಟ್ ಟ್ವಿನ್ಸ್ ಡೀಸೆಲ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್. ಗಾಡಿ ಬಂದು ಬಟನ್ ಸ್ಟಾರ್ಟ್ ವೆಹಿಕಲ್. ನೀವು ಹೆಡ್ಲೈಟ್ ನೋಡಿ ಹೇಳ್ಬೋದು. ಗಾಡಿ ಬಂದು ವಿಲ್ ಮೇಂಟೈನ್, ಲೋ ಕಿಲೋಮೀಟರ್ ಓಡಿರೋದು. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 2012 ಮಾಡಲ್. ಗಾಡಿ ಬಂದು 60,000 ಓಡಿದೆ. ಡೀಸೆಲ್ ಟಾಪ್ ಎಂಡ್ ವೆಹಿಕಲ್. ಇದು ನಮ್ ಕೋಟಿಂಗ್ ಇರೋದು 3,99,000 ಕೋಟಿಂಗ್ ಇರೋದು.
ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 3,60,000ಗೆ 3,60,000ಗೆ ಫೈನಲ್ ಆಗುತ್ತೆ. ಫೈನಲ್ ಟು ಫೈನಲ್ ಸರ್ ಇದು? ಹೌದು. ಓಕೆ ಸರ್, ಹಾಗೆ ನೆಕ್ಸ್ಟ್ ಸ್ಕೋಡಾ ಆಕ್ಟಿವಿಯಾ. ಓಕೆ 2014 ಮಾಡಲ್ ಡೀಸೆಲ್ ವೆಹಿಕಲ್, ಡೀಸೆಲ್ ಆಟೋಮೆಟಿಕ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ನಿಮ್ಗೆ ಸನ್ ರೂಫ್, ಮೂನ್ ರೂಫ್ ಪ್ರತಿಯೊಂದು ಎಲ್ಲ ಬರುತ್ತೆ. ಹೊಸ ಗಾಡಿ ಒಂದು ಆಲ್ಮೋಸ್ಟ್ 35 lakhs ಇದೆ. ಓಕೆ, ಬರೀ 8 ಲಕ್ಷ ಕೊಟ್ಬಿಡೋಣ. 8 ಲಕ್ಷಕ್ಕೆ ಸರ್ ಇದು? 8 ಲಕ್ಷ ಫೈನಲ್ ಮಾಡ್ಕೊಡೋಣ. ಇಷ್ಟೊಂದು ಲಕ್ಸುರಿ ವೆಹಿಕಲ್? ಲಕ್ಸುರಿ ವೆಹಿಕಲ್, ಡೀಸೆಲ್ ಆಟೋಮೆಟಿಕ್, 14 ಮಾಡಲ್, ಸ್ಕೋಡಾ ಆಕ್ಟಿವಿಯಾ, ಫುಲ್ಲಿ ಟಾಪ್ ಅಂಡ್ ಸಿಲ್ವರ್ ಕಲರ್ ಗಾಡಿ. 68,000 ನೋಡಿದೆ. ಓಕೆ, ನಮ್ ಕೋಟಿಂಗ್ ತೋರಿಸಿ ಅಲ್ಲಿ 8,95,000 ಇರೋದು. ಹಾ ಸರ್, 8 lakh ಫೈನಲ್ ಮಾಡೋಣ. 8 ಲಕ್ಷ ಫೈನಲ್. ಅದು ಸನ್ ರೂಫ್ ಎಲ್ಲ ಸನ್ ರೂಫ್, ಮೂನ್ ರೂಫ್ ಪ್ರತಿಯೊಂದು ಎಲ್ಲ ಆಪ್ಷನ್ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಫುಲ್ಲಿ ಟಾಪ್ ಅಂಡ್ ಸರ್. ಹಾಗೆ ಎರ್ಟಿಗಾ ಸರ್? ಮಾರುತಿ ಸುಜುಕಿ ಎರ್ಟಿಗಾ. ಮಾರುತಿನಲ್ಲಿ ತುಂಬಾ ಜನ ಡಿಮ್ಯಾಂಡ್ ಇರುವಂತ ಗಾಡಿ ಎರ್ಟಿಗಾ ಸರ್. ಹೌದು, ಫುಲ್ ಟಾಪ್ ಅಂಡ್ ZXi ಪೆಟ್ರೋಲ್ ವೆಹಿಕಲ್. ಓಕೆ ಸರ್. 2014 ಮಾಡಲ್ ಗಾಡಿ ಆಗಿದೆ. ಗಾಡಿ ಬಂದು 68,000 ನೋಡಿದೆ. ಇದು ನಮ್ ಕೋಟಿಂಗ್ ಇರೋದು 6,85,000 ಇರೋದು. ಓಕೆ, ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 6,45,000 ಕೊಟ್ಬಿಡೋಣ. ಓಕೆ ಸರ್. ಸರ್ ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ಸಿಯಾಜ್ ಆಲ್ಫಾ ವೇರಿಯಂಟ್. ಇದು ಫುಲ್ ಟಾಪ್ ಅಂಡ್ ಗಾಡಿ. ಓಕೆ, ಸಿಂಗಲ್ ಓನರ್ ಗಾಡಿ. 50,000 ಹೊಡಿದೆ. 50,000 ಅಷ್ಟೇ ಹೊಡಿದೆ? ಹೌದು. ಅಪ್ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 2020 ಮಾಡಲ್. 20 ಮಾಡಲ್ ಟಾಪ್ ಅಂಡ್ ಬರುತ್ತೆ ಸರ್ ಇದು? ಫುಲ್ ಟಾಪ್ ಅಂಡ್ ವೆಹಿಕಲ್. ನಿಮ್ಗೆ ಆಲ್ಮೋಸ್ಟ್ ಹೊಸ ಗಾಡಿ ಒಂದು 16,500 17 ಲಕ್ಷ ಹೊಸ ಗಾಡಿ ಇದೆ. ಓಕೆ, ನಮ್ದು ಕೋಟಿಂಗ್ ಇರೋದೇ 9,45,000. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 8,60,000ಗೆ ಫೈನಲ್ ಮಾಡ್ಕೊಡೋಣ. 8,60,000 ಫೈನಲ್? ಹೌದು. ಓಕೆ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಹೋಂಡಾ CRV. ನಿಮ್ಗೆ SUV ವೆಹಿಕಲ್ ಅಲ್ಲಿ 6 ಲಕ್ಷ 7 ಲಕ್ಷ 8 ಲಕ್ಷ ಎಲ್ಲ ಇರುತ್ತೆ. ಹೌದು ಸರ್. ಇದು ಗಾಡಿ ಬಂದು ಲೋ ಬಜೆಟ್ ಅಲ್ಲಿ ಒಂದು ಸನ್ ರೂಫ್ ಇರುವಂತ 4 wheel ಡ್ರೈವ್ ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್. ಇದು ಗಾಡಿ ಬಂದ್ಬಿಟ್ಟು ನಿಮ್ಗೆ 4,75,000 ನಮ್ ಕೋಟಿಂಗ್ ಇರೋದು. ಫೈನಲ್ ನಿಮ್ ಕಡೆಯಿಂದ ಯಾರೇ ಬಂದ್ರು 2008 ಮಾಡಲ್ ಹೋಂಡಾ CRV 82,000 ಓಡಿರುವಂತ ಗಾಡಿ 4,30,000 ಫೈನಲ್ ಮಾಡ್ಕೊಡೋಣ. 4,30,000 ಫೈನಲ್. ಓಕೆ ಓಕೆ ಸರ್. ಸರ್ ನೆಕ್ಸ್ಟ್ ಬಂದು ನಿಮ್ಗೆ ಟೊಯೋಟೋ ಕೊರೋಲಾ ಆಲ್ಟಿಸ್ 2013 ಮಾಡಲ್ ಪುಷ್ ಬಟನ್ ಸ್ಟಾರ್ಟ್. ಸರ್ ಅಂದ್ರೆ ಟಾಪ್ ಅಂಡ್ ಬರುತ್ತೆ ಸರ್ ನಮಗೆ? ಹೌದು, ಫುಲ್ ಟಾಪ್ ಅಂಡ್ ವೆಹಿಕಲ್. ಟೊಯೋಟಾ ಬ್ರ್ಯಾಂಡ್ ಅಂತ ನಿಮ್ಗೆ ಮೊದಲೇ ಗೊತ್ತಲ್ಲ. ಒಳ್ಳೆ ನಿಮ್ಗೆ 5 lakhs ಓಡಿದ್ರು ಇಂಜಿನ್ ಕೆಪಾಸಿಟಿ ಸೂಪರ್ ಆಗಿರುತ್ತೆ. ಹೌದು ಸರ್. ಇನೋವಾ ಬರೋ ಇಂಜಿನ್ ಇದಕ್ಕೂ ಬರೋದು. ಗಾಡಿ ಬಂದು ಪೆಟ್ರೋಲ್ ಗಾಡಿ ಆಗಿದೆ. 2013 ಮಾಡಲ್ ಆಗಿದೆ. ಇದು ಗಾಡಿ ನಿಮ್ಗೆ ಫೈನಲ್ ನಾವು 4,65,000 ಕೋಟಿಂಗ್ ಇರೋದು. 4,25,000 ಬಂದು ಫೈನಲ್ ಮಾಡ್ಕೊಡೋಣ. ಫೈನಲ್ ಸರ್ ಇದು? ಹೌದು. ಓಕೆ ಸರ್. ನೆಕ್ಸ್ಟ್ ಬಂದು ಮಾರುತಿ ಸುಜುಕಿ ನಿಯೋಸ್ i10 ನಿಯೋಸ್ ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ. ಇದು ಗಾಡಿ ಬಂದು ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ನಿಮ್ಗೆ 2020 ಮಾಡಲ್ ಎಲಿಫೆಂಟ್ ಗ್ರೇ ಕಲರ್ ಗಾಡಿ. ಎಲ್ಲ ಫೀಚರ್ಸ್ ಬರುವಂತ ಗಾಡಿ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ. ಇದು ನಮ್ ಕೋಟಿಂಗ್ ಇರೋದೇ ಜಸ್ಟ್ 6,50,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಫೈನಲ್ ಯಾರೇ ಬಂದ್ರು 6 lakh ಫೈನಲ್ ಮಾಡ್ಕೊಡೋಣ. 6 lakh ಫೈನಲ್ ಡೌನ್ ಫಿಗರ್. ಹೌದು. ನೆಕ್ಸ್ಟ್ ಟಾಟಾ ಆಲ್ಟ್ರೋಸ್ ಎಕ್ಸಾಕ್ಟ್ ಪ್ಲಸ್ ಫುಲ್ ಟಾಪ್ ಅಂಡ್ ವೆಹಿಕಲ್. ಎಲಿಫೆಂಟ್ ಗ್ರೇ ಕಲರ್. ಬರೀ 38,000 ಓಡಿದೆ ಗಾಡಿ. ಬರೀ 38,000? ಹೌದು. ಗಾಡಿ ಬಂದು ನಿಮ್ಗೆ ಡೈಮಂಡ್ ಕಟ್ ಮ್ಯಾಗ್ವಿಲ್ ಕೂಡ ಬರುತ್ತೆ. ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಪುಷ್ ಬಟನ್ ಸ್ಟಾರ್ಟ್ ಗಾಡಿ. ಅಂದ್ರೆ ಇದು ಫುಲ್ಲಿ ಟಾಪ್ ಅಂಡ್ ಬರುತ್ತೆ ಸರ್? ಫುಲ್ಲಿ ಟಾಪ್ ಅಂಡ್ ಮತ್ತೆ ಒಳ್ಳೆ ಸೀಟಿಂಗ್ಸ್ ಕೂಡ ಕಸ್ಟಮರ್ ಹಾಕಿದ್ದಾರೆ. ಓಕೆ ಓಕೆ ಸರ್. ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ ಕೂಡ ಬರುತ್ತೆ. ಪ್ರತಿಯೊಂದು ನ್ಯಾವಿಗೇಷನ್, ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಎಲ್ಲ ಬರುತ್ತೆ. ಇದು ಗಾಡಿ ಬಂದ್ಬಿಟ್ಟು ನಮ್ ಕೋಟಿಂಗ್ ಇರೋದು 7,49,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಫಸ್ಟ್ ವಿಡಿಯೋ ಮಾಡ್ತಿರತ್ತೆ. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 6,95,000 ಫೈನಲ್ ಮಾಡೋಣ. 6,95,000 ಫೈನಲ್ ಸರ್ ಇದು? 2021 ಮಾಡಲ್ ಟಾಟಾ ಆಲ್ಟ್ರೋಸ್ ಫುಲ್ ಟಾಪ್ ಅಂಡ್ ವೆಹಿಕಲ್. ಸರ್ ನೋಡ್ತಾ ಇದ್ರೆ ಶೋರೂಮ್ ಟೆಸ್ಟ್ ಇದೆ ಸರ್? ನೋಡ್ತಾ ಇದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಟಾಟಾ ನೆಕ್ಸಾನ್ 2023 ಮಾಡಲ್. ಬರೀ 16 ತಿಂಗಳು ವೆಹಿಕಲ್ ಇದು. ಓಕೆ. ಗಾಡಿ ಬಂದು ಸಿಂಗಲ್ ಓನರ್. ಹೌದು, ಸಿಂಗಲ್ ಓನರ್ ಟಾಪ್ ಅಂಡ್ ವೆಹಿಕಲ್. ನಿಮ್ಗೆ ಇದ್ರಲ್ಲಿ ಕೂಡ ಡೈಮಂಡ್ ಕಟ್ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಮತ್ತೆ ಸನ್ ರೂಫ್ ಕೂಡ ಬರುತ್ತೆ. ಸನ್ ರೂಫ್ ಮತ್ತೆ ಕಸ್ಟಮರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ತುಂಬಾನೇ ಮಾಡಿದ್ದಾರೆ. ಸೀಟ್ ಕವರ್ಸ್ ಮತ್ತೆ ಅಡಿಷನಲ್ ಆಗಿ ತುಂಬಾ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಗಾಡಿ ಬರೀ 20,000 ಚಿಲ್ಲರೆ ಓಡಿದೆ. ಎಲಿಫೆಂಟ್ ಗ್ರೇ ಕಲರ್ ವೆಹಿಕಲ್. 2023 ಮಾಡಲ್ ಸಿಂಗಲ್ ಓನರ್ ಗಾಡಿ. 10,85,000 ನಮ್ ಕೋಟಿಂಗ್ ಇರೋದು.
ಹೊಸ ಗಾಡಿ ಆಲ್ಮೋಸ್ಟ್ ಒಂದು 13.5-14 ಲಕ್ಷ ಇರ್ಬೋದು. 10,85,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 10 lakhs ಫೈನಲ್ ಆಗುತ್ತೆ. 10 lakh ರೌಂಡ್ ಫಿಗರ್ ಫೈನಲ್. 10 lakhs ಫೈನಲ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ನಮ್ಮಲ್ಲಿ ತುಂಬಾನೇ SV500 ನೋಡಿದೀರಾ? ಹೌದು ಸರ್, 2012 ಇದೆ, 13, 14, 16, 18 ಎಲ್ಲಾ ಗಾಡಿನೂ ಇದೆ. ಎಲ್ಲಾ ಕಲರ್ ಗಾಡಿಗಳು ಇದೆ. ಹೌದು ಸರ್, ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. 2018 ಮಾಡೆಲ್. ಹಾ ಸರ್, ಪುಷ್ ಬಟನ್ ಸ್ಟಾರ್ಟ್. ಓಕೆ, W8 ವೆಹಿಕಲ್. ನಮ್ದು ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿರೋಂತ ಗಾಡಿ, ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ, ಮತ್ತೆ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಸೊ ಎಲ್ಲ ಫೀಚರ್ಸ್ ಹೌದು. ಓಕೆ, ಇದು ನಮ್ದು ಕೋಟಿಂಗ್ ಇರೋದು 12.5 ಲಕ್ಷ ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಫೈನಲ್ ಯಾರೇ ಬಂದು ಫಸ್ಟ್ ವಿಡಿಯೋ ಇರೋದ್ರಿಂದ ಫುಲ್ ಡಿಸ್ಕೌಂಟ್ ಮಾಡಿ 75,000 ಕೊಟ್ಬಿಡೋಣ. 10 ಲಕ್ಷದ 10,75,000 ಫೈನಲ್ ಮಾಡ್ಕೊಡೋಣ. ಓಕೆ ಸರ್, ಓಕೆ ಸರ್. ನೆಕ್ಸ್ಟ್ ಒಂದು Hyundai i20 Elite. ಓಕೆ, 2016 ಮಾಡೆಲ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ನಿಮ್ಗೆ ಗಾಡಿ ಬಂದು ಪೆಟ್ರೋಲ್ ವೆಹಿಕಲ್ ಆಗಿದೆ. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಆಗಿದೆ. ಸ್ಪೋರ್ಟ್ಸ್ ಸರ್ ಇದು? ಹೌದು. ಇದ್ರಲ್ಲಿ ಕೂಡ ಎಲ್ಲ ನಿಮ್ಗೆ ಮ್ಯಾಕ್ಸಿಮಮ್ ಏನೇನು ಎಲ್ಲ ಫೀಚರ್ಸ್ ಬೇಕೋ ಎಲ್ಲಾ ಫೀಚರ್ಸ್ ಬರುತ್ತೆ. ಗಾಡಿ ಬಂದು ಒಳ್ಳೆ ಚಾನ್ಸ್ ರೇಟ್ ಅಲ್ಲಿ ಮಾಡ್ಕೊಡೋಣ. ಫಸ್ಟ್ ವಿಡಿಯೋ ನಿಮ್ಮಲ್ಲಿ ಮಾಡ್ತಿರೋದ್ರಿಂದ 6 ಲಕ್ಷ ಇಲ್ಲ, 5.25 ಇಲ್ಲ, 5.25 ಇಲ್ಲ. ನಮ್ ಕೋಟಿಂಗ್ ಇರೋದೇ 5,45,000. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 5,10,000 ಫೈನಲ್ ಕೊಟ್ಬಿಡೋಣ. 5,10,000ಕ್ಕೆ 5,10,000ಗೆ 2016 ಮಾಡೆಲ್ Hyundai i20 Elite, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರುವಂತ ಪೆಟ್ರೋಲ್ ಗಾಡಿ ಕೊಡೋಣ. ಓಕೆ ಸರ್, ಓಕೆ ಸರ್. ಹಾಗೆ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರೋ ಕಡಿಮೆ ಓಡಿರುವಂತ SV500 W8 ಫುಲ್ ಟಾಪ್ ಅಂಡ್ ವೈಟ್ ಕಲರ್ ಗಾಡಿ ಇದೆ. ಓಕೆ, 2012 ಮಾಡೆಲ್, W8 ವೇರಿಯಂಟ್. ಜಸ್ಟ್ 68,000 ನೋಡಿದೆ. ಬರೀ 68,000. ಹೌದು, ತುಂಬಾ ಕಡಿಮೆ ಓಡಿರುವಂತ ಗಾಡಿ. ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಓಕೆ, ವಿಲ್ ಮೆಂಟನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಒರಿಜಿನಲ್ ಪೇಂಟಲ್ ಇದೆ. ಗಾಡಿ ಬಂದು ಇದು ಟೈರ್ ಕಂಡೀಷನ್ ಪ್ರತಿಯೊಂದು ಚೆನ್ನಾಗಿದೆ. 6 ಏರ್ ಬ್ಯಾಗ್ ಬರುವಂತ ಗಾಡಿ. ಫುಲ್ ಟಾಪ್ ಅಂಡ್ W8 ವೆಹಿಕಲ್, 2012 ಮಾಡೆಲ್. 6,85,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆ ಫೈನಲ್ ಯಾರೇ ವಿಡಿಯೋ ನೋಡ್ಕೊಂಡ್ ಬಂದ್ರು 6,35,000 ಫೈನಲ್ ಮಾಡ್ಕೊಡೋಣ. ಓಕೆ ಸರ್. ಹಾಗೆ ಬ್ರೀಜಾ ಇದೆ ಸರ್? ಬ್ರೀಜಾದಲ್ಲಿ ಮ್ಯಾನ್ಯುವಲ್ ಗಾಡಿ ಎಲ್ಲಾ ಕಡೆ ನೋಡ್ತೀರಾ, ಆಟೋಮೆಟಿಕ್ ಗಾಡಿ ತುಂಬಾ ರೇರ್. ಆಟೋಮೆಟಿಕ್ ಸರ್? ಇದು ಆಟೋಮೆಟಿಕ್ ಡೀಸೆಲ್ ಅದರಲ್ಲಿ. ಓಕೆ, 2018 ಮಾಡೆಲ್ ಬ್ರೀಜಾ ಆಟೋಮೆಟಿಕ್ ವೆಹಿಕಲ್. ನಿಮ್ಗೆ ಬಂದ್ಬಿಟ್ಟು ಇದು ಫುಲ್ ಟಾಪ್ ಅಂಡ್ ZDI ವೇರಿಯಂಟ್ ಆಗಿದೆ. ಓಕೆ, ಒಳ್ಳೆ ರೇಟ್ ಅಲ್ಲಿ ಒಳ್ಳೆ ಮಾಡೆಲ್ ಗಾಡಿನ ಕೊಡೋಣ. ಚಾನ್ಸ್ ರೇಟ್ ಅಲ್ಲಿ ನಿಮ್ಗೆ 18 ಮಾಡೆಲ್ ಗಾಡಿ. ನಮ್ದು ಕೋಟಿಂಗ್ ಇರೋದೇ 7,85,000 ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 2018 ZDI ಪ್ಲಸ್ ಡೀಸೆಲ್ ಆಟೋಮೆಟಿಕ್ ಗಾಡಿ 7,25,000 ಕೊಟ್ಬಿಡೋಣ. 7,25,000ಗೆ? ಹೌದು ಸರ್. ಅದ್ರಲ್ಲೂ ಇನ್ನೇನಿಲ್ಲ, ಎಲ್ಲ ನಿಮ್ಗೆ ಮ್ಯಾಕ್ಸಿಮಮ್ ಹೊಸ ವಿಡಿಯೋ ಮಾಡ್ತಿದ್ದೀರಾ, ನೀವು ಫಸ್ಟ್ ಟೈಮ್ ಮಾಡ್ತೀರಾ ಅನ್ನೋದಕ್ಕೋಸ್ಕರ ಮ್ಯಾಕ್ಸಿಮಮ್ ಎಲ್ಲಾ ಗಾಡಿಗೂ ಎಷ್ಟಾಗುತ್ತೋ ಅಷ್ಟು ಫುಲ್ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದೀರಿ ಸರ್. ಆಲ್ಮೋಸ್ಟ್ ಪ್ರೈಸ್ ನೋಡಿದ್ರೆ ಎಷ್ಟೊತ್ತರೆಗೂ ಒಳ್ಳೆ ಪ್ರೈಸ್ ಇದೆ ಸರ್ ಅದು. ಸೊ ಮುಂದೆ ಬನ್ನಿ, ಅವ್ರು ಸರ್ ಹೇಳಿದಾರೆ, ಆದ್ರೂ ಮುಂದೆ ಬನ್ನಿ, ನಿಮ್ಗೆ ಡಿಸ್ಕಷನ್ ಇದೆ. ಅದ್ರಲ್ಲಿ ಏನ್ ಮಾಡಕ್ಕಾಗಲ್ಲ. ನಮ್ ಕಡೆಯಿಂದ ಬೇಕಾದ್ರೆ ನಿಮಗೆ ಕೊಡ್ಬೇಕಾದ್ರೆ ಒಂದು ಜನರಲ್ ಚೆಕಪ್ ಆಯ್ತು, ಆಯಿಲ್, ಕೂಲೆಂಟ್, ಹೆಡ್ಲೈಟ್ಸ್ ಪ್ರತಿಯೊಂದು ಎಲ್ಲ ಚೆಕ್ ಮಾಡ್ಕೊಡ್ತೀವಿ. ವಿತಿನ್ 5-6 ಇಯರ್ಸ್ ಒಳಗಡೆ ಇರೋ ಗಾಡಿಗೆ ನಿಮ್ಗೆ ಸರ್ವಿಸ್ ರೆಕಾರ್ಡ್ ಪ್ರತಿಯೊಂದು ಎಲ್ಲ ಸಿಗುತ್ತೆ. ತುಂಬಾ ಓಲ್ಡ್ ವೆಹಿಕಲ್ಸ್ ನಾವು ಮಾರಲ್ಲ. ಕೆಲವು ಯಾವ್ದಾದ್ರು ಇದ್ರೆ ಆ ವೆಹಿಕಲ್ಸ್ ಗೆ ಇರೋ ಅಂತದೆಲ್ಲ ಕೊಡ್ತೀವಿ. ಇಲ್ಲ ಅಂದ್ರೆ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ. ನೀವು ಯಾವ್ದೇ ಗಾಡಿ ಬೇಕಾದ್ರು ಈ ವಿಡಿಯೋ ಇವಾಗ ನೋಡಿದ್ವಿ ಅಂತಲ್ಲ, ಫ್ಯೂಚರ್ ಯಾವಾಗ್ಲೇ ನೋಡಿದ್ರು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ. ನೀವು ಇಷ್ಟ ಆಗುವಂತ ಗಾಡಿಗಳು ನಮ್ಮ ಹತ್ರ ಯಾವಾಗಲೂ 3-4-5 ಗಾಡಿ ಇದ್ದೇ ಇರುತ್ತೆ. ಒಂದೇ ಬ್ರ್ಯಾಂಡ್ ಗಾಡಿಗಳು 4-5 ಗಾಡಿ ಸಿಕ್ಕೇ ಸಿಗುತ್ತೆ. ನೀವು ಯಾವ ಗಾಡಿ ಯಾವಾಗ ಬಂದ್ರು ನಮ್ಮ ಹತ್ರ ಸ್ಟಾಕ್ ಇರುತ್ತೆ. ದಯವಿಟ್ಟು ಬನ್ನಿ, ವಿಸಿಟ್ ಮಾಡಿ, ಕೆಳಗಡೆ ಇರೋ ಫೋನ್ ನಂಬರ್ಗೆ ಫೋನ್ ಮಾಡಿ. ಮತ್ತೆ ಈ ವಿಡಿಯೋಸ್ ಇವಾಗ ನೆಕ್ಸ್ಟ್ ಇವರಿಂದ ನಮ್ಗೆ ಮಂತ್ಲಿ 2 ಟೈಮ್ಸ್ ಹೊಸ ಸ್ಟಾಕ್ ಬಂದಾಗೆಲ್ಲ ವಿಡಿಯೋ ಮಾಡ್ತಾ ಇರ್ತೀವಿ. ನೀವು ಯಾರ್ಯಾರು ವಿಡಿಯೋ ಮಾಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಬಟನ್ ಒತ್ತಿ. ಇನ್ನೇನ್ ಮಾಡ್ಬೇಕಪ್ಪ, ಎಲ್ಲ ಮಾಡ್ತೀವಿ.